ಒಂದು 10ರಿಂದ 25 ಸಾವಿರ ಸಂಬಳ ಬರುವಂತ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಕೂಡ ಭವಿಷ್ಯದಲ್ಲಿ ಕೋಟಿ ಸಂಪಾದನೆ ಮಾಡಬಹುದು ಸರ್? ಖಂಡಿತ ಮಾಡಬಹುದು ಅನ್ನೋದು ಪ್ರಪ್ರಥಮ ಉತ್ತರ. 95 ಭಾಗ ಜನ ಕೋಟ್ಯಾಧಿಪತಿಗಳು ಆಗೋದಿಲ್ಲ. ಇಲ್ಲಿ ಒಂದು ಮಹಾಮಂತ್ರ ಇದೆ, ಮಹಾಪರಾಧ ನಮ್ಮ ಮಿಡಲ್ ಕ್ಲಾಸ್ ಜನಗಳು ಮಾಡೋದು ರೀಸನಿಂಗ್. 6 ತಿಂಗಳಲ್ಲಿ 3 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ನಿಮಗೆ ಅದು ಫಲಿತಾಂಶ ಕೊಡೋದಿಲ್ಲ. ಅತಿ ಸಣ್ಣ ಸಣ್ಣ ಅಂಶಗಳು ದೀರ್ಘಾವಧಿಯಲ್ಲಿ ಬಹುದೊಡ್ಡ ಫಲಿತಾಂಶವನ್ನು ಕೊಡುತ್ತೆ. ನಿಮ್ಮ ಮನಸ್ಥಿತಿ ಬದಲಾಗಲಿಲ್ಲ ಅಂದರೆ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಬದಲಾಗ. ನಾವು ಎಷ್ಟು ಸಣ್ಣ ಮನಸ್ಸಿನ ವ್ಯಕ್ತಿಗಳು ಅಂತಂದರೆ, ಗೆದ್ರೆ ನಾನು, ಸೋತ್ರೆ ನಾವು. ಫಿಸಿಕಲ್ ಗೋಲ್ಡ್ ತಗೋಬಾರ್ದು. ಫಿಸಿಕಲ್ ಗೋಲ್ಡ್ ಯಾಕೆ ತಗೋಬಾರ್ದು ಅಂತಂದರೆ ಅದು ನಮ್ಮ ವಿದೇಶಿ ವಿನಿಮಯದ ಮೇಲೆ ಕೂಡ ಬಹಳಷ್ಟು ಪರಿಣಾಮ ಬೀರುತ್ತೆ. ಯಾತಕ್ಕೆ ಮೋದಿಯವರು ಬಂದು ಹೇಳ್ತಾರೆ ಅಂದರೆ, ಅವ್ರಿಗೇನೋ ನೀವು ಗೋಲ್ಡ್ ತಗೊಳ್ಳೋದು ಅವ್ರಿಗೇನು ಇಷ್ಟ ಇಲ್ಲ ಅಂತಲ್ಲ, ಕಚ್ಚಾ ತೈಲ ಅಂತೀವಲ್ಲ, ಅದು ನಮ್ಮದು ಅತ್ಯಂತ ಹೆಚ್ಚು ವಿದೇಶಿ ವಿನಿಮಯನ ತಿನ್ನೋದು. 2ನೇದು ಚಿನ್ನ, 3ನೇದು ಯಾವ್ದು ಗೊತ್ತಾ? ಎಲ್ಲ ರೀತಿಯಲ್ಲೂ ಒಂದು ಮಧ್ಯಮ ವರ್ಗದ ಜನರಿಗೆ ಮ್ಯೂಚುವಲ್ ಫಂಡ್ ಈಸ್ ದ ಸೇಫೆಸ್ಟ್. ಯಾವುದೋ 15-20 ವರ್ಷ ಬಿಟ್ಟು ಕೋಟಿ ಬರುತ್ತಂತೆ. ಆ ಕೋಟಿ ಬೆಲೆ ಏನಾಗಿರುತ್ತೆ? ಕಾಣದ ನಾಳೆಗಾಗಿ, ಮತ್ತೆ ಕೇಳಿಸ್ಕೊಳ್ಳಿ, ಕಾಣದ ನಾಳೆಗಾಗಿ ಇವತ್ತನ್ನ ನೀವು ಬಲಿ ಕೊಡೋದು ಬೇಕೇ ಇಲ್ಲ. ನಾನು ಹೇಳ್ತಿರೋದೆಲ್ಲ ಸತ್ಯ. ಪ್ರತಿಯೊಬ್ಬರು ಕೋಟ್ಯಾಧಿಪತಿಗಳು ಆಗಬಹುದು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ರಿಗೂ ಕೂಡ ದುಡ್ಡು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಕೆಲಸ ಮಾಡೋದು, ಒಂದಷ್ಟು ಸಂಪಾದನೆ ಮಾಡಬೇಕು, ನನ್ನ ಜೀವನ ಚೆನ್ನಾಗಿರಬೇಕು ಅಂತ ಹೇಳ್ಕೊಂಡು. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಹಣವನ್ನು ಸಂಪಾದನೆ ಮಾಡ್ತಾರೆ, ಸಂಬಳ ಅಂತ ಬರುತ್ತೆ, ಸೇವಿಂಗ್ಸ್ ಕೂಡ ಮಾಡ್ತಾರೆ. ಆದರೆ ನಾಳೆ ದಿನ ನಾವು ನೋಡ್ತೀವಿ ಅಂತಂದರೆ ನಮ್ಮ ಕೈಯಲ್ಲಿ ದುಡ್ಡಿರೋದಿಲ್ಲ. ಯಾಕಪ್ಪ ನಂತರ ದುಡ್ಡಿಲ್ಲ? ಸೊ ಎಲ್ಲಿ ದುಡ್ಡು ಹೋಯ್ತು? ಯಾಕೆ ನನಗೆ 1 ಲಕ್ಷ ರೂಪಾಯಿ ಅಥವಾ ಕೋಟಿ ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಯಾಕೆ ನನಗೆ ಆಗ್ತಾ ಇಲ್ಲ? ಒಂದಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಅವರಷ್ಟು ಶ್ರೀಮಂತರಾಗಿದ್ದಾರೆ. ಸೊ ಒಂದು 4-5 ವರ್ಷದಲ್ಲಿ ಅವರು ಹೇಗಾದ್ರು ಅಂತ ನಾವು ಒಂದಷ್ಟು ಉದಾಹರಣೆಗಳನ್ನ ನೋಡ್ತೀವಿ. ಬಟ್ ನಮ್ಮ ಕೈಯಲ್ಲಿ ಯಾಕದು ಸಾಧ್ಯ ಆಗಲ್ಲ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಜನರು ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಮಾಡ್ಕೊಂಡ್ರು ಕೂಡ ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಡಿಯೋ ಬಹುಶಃ ನಿಮಗೆ ಒಂದು ದಾರಿಯನ್ನ ಮಾಡಿಕೊಡುತ್ತೆ. ಒಬ್ಬ ಸಾಮಾನ್ಯ ವರ್ಗದ ಮಿಡಲ್ ಕ್ಲಾಸ್ ಜನ ಕೂಡ ಕೋಟಿ ಸಂಪಾದನೆಯನ್ನ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆಗೆ ಇವತ್ತಿನ ವಿಡಿಯೋ ನಿಮಗೆ ಉತ್ತರವಾಗಿ ಸಿಗುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ರಂಗಸ್ವಾಮಿ ಸರ್ ಮೂಕನಹಳ್ಳಿ ಅವರಿದ್ದಾರೆ. ಸೊ ಪ್ರತಿ ಬಾರಿ ಯಾವುದೇ ವಿಡಿಯೋ, ಯಾವುದೇ ಇಂಟರ್ವ್ಯೂ ಮಾಡಿದ್ರು ಕೂಡ ಅವರಿಂದ ಸಾಕಷ್ಟು ಇನ್ಪುಟ್ಸ್ಗಳು ಸಿಗುತ್ತೆ. ಸೊ ನಮ್ಮ ಒಂದು ಫಿನಾನ್ಷಿಯಲ್ ಏನು ಬರ್ಡನ್ ಇರುತ್ತೋ ಅದಕ್ಕೊಂದು ಒಳ್ಳೆ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅವರನ್ನ ಮೊದಲನೇದಾಗಿ ಅವರು ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಳೋದೇ ಬೇಡ, ಪ್ರತಿಯೊಂದು ಇಂಟರ್ವ್ಯೂಲ್ಲೂ ಕೂಡ ಒಂದಲ್ಲ ಒಂದು ಇನ್ಪುಟ್ಸ್ನ ಕೊಡ್ತೀರಾ. ಸೊ ಅದು ಕೂಡ ಒಂದು ಸಾಮಾನ್ಯ ವರ್ಗದ ಜನರಿಗೆ ನಾವು ಕಮೆಂಟ್ಗಳನ್ನ ಚೆಕ್ ಮಾಡ್ತಾ ಇರ್ತೀವಿ. ಸೊ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು, ಸೊ ಇವತ್ತಿಂದ ನಾನು ಒಂದು SIP ಶುರು ಮಾಡ್ತೀನಿ ಇವತ್ತಿಂದ ಒಂದು ನಾನು ಏನಾದರೂ ಸೇವಿಂಗ್ಸ್ ಅನ್ನ ಮಾಡ್ತೀನಿ ಅನ್ನುವಂಥ ಕಮೆಂಟ್ಗಳು ಬರ್ತಾ ಇರುತ್ತೆ. ಸೊ ಹಾಗೆ ಒಂದಷ್ಟು ಕಮೆಂಟ್ಗಳನ್ನ ನೋಡಿದಾಗ ಸೊ ಒಬ್ರು ಕೇಳಿದ್ರು, ಮಿಡಲ್ ಕ್ಲಾಸ್ ಜನ ಕೂಡ ಕೋಟಿ ಸಂಪಾದನೆ ಮಾಡಬಹುದಾ ಮೇಡಮ್? ಸೊ ನೆಕ್ಸ್ಟ್ ಟೈಮ್ ರಂಗಸ್ವಾಮಿ ಸರ್ ಬಂದಾಗ ಈ ಒಂದು ಪ್ರಶ್ನೆಯನ್ನ ಕೇಳಿ ಅಂತ ಹೇಳ್ಕೊಂಡು. ಸೊ ನಿಜವಾಗ್ಲೂ ಕೂಡ ಒಂದು 10ರಿಂದ 25 ಸಾವಿರ ಸಂಬಳ ಬರುವಂತ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಕೂಡ ಭವಿಷ್ಯದಲ್ಲಿ ಕೋಟಿ ಸಂಪಾದನೆ ಮಾಡಬಹುದಾ ಸರ್? ಖಂಡಿತ ಮಾಡಬಹುದು ಅನ್ನೋದು ಪ್ರಪ್ರಥಮ ಉತ್ತರ. ಓಕೆ, ಆಯ್ತಾ? ಮತ್ತೆ 25 ಸಾವಿರ ಅಂತ ಹೇಳ್ತೀವಲ್ಲ ನಾವು ತಿಂಗಳಿಗೆ ಸಂಬಳ. 25 ಸಾವಿರ ಅನ್ನೋದು ಭಾರತದಲ್ಲಿರುವ ಜನಸಂಖ್ಯೆಯ 50% ಜನರ ಒಂದು ಆದಾಯದ ಮೂಲ. ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, 8 ಲಕ್ಷಕ್ಕಿಂತ ಹೆಚ್ಚಿಗೆ ನಿಮ್ದು ಮಾಸಿಕ ಆದಾಯ ಇದ್ಬಿಟ್ರೆ ನೀವು 1% ಅಲ್ಲಿ ಬಂದ್ಬಿಡ್ತೀರಾ. 1% ಆಫ್ ಇಂಡಿಯನ್ ಪಾಪ್ಯುಲೇಷನ್. ಅಂದ್ರೆ 3.5ರಿಂದ 4 ಲಕ್ಷ ನಿಮಗೆ ತಿಂಗಳಿಗೆ ಬಂದ್ಬಿಟ್ರೆ ನೀವು 2% ಆಫ್ ದ ಪಾಪ್ಯುಲೇಷನ್ ಅಲ್ಲಿ ಇರ್ತೀರಾ. ಅರ್ಥ ಆಗುತ್ತಾ? 25 ಸಾವಿರ ಅಂದ್ರೆ 3 ಲಕ್ಷ ಆಯ್ತು ವಾರ್ಷಿಕ. 25 ಸಾವಿರ 50 ಸಾವಿರ, ಇದರೊಳಗಡೆ 50 ಸಾವಿರದ ಒಳಗಡೆ 50ರಿಂದ 60% ನಮ್ಮ ಭಾರತದ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆ ಬಹುತೇಕರು ಅಂತ ಹೇಳ್ಬೋದು ನಾವು. ಅಷ್ಟು ಜನ ಅಷ್ಟೇ ಸಂಪಾದನೆ ಮಾಡೋದು. ಹಾಗಾಗಿ ಈ ಪ್ರಶ್ನೆ ಬಹಳ ಬಹಳ ಸೂಕ್ತವಾದದ್ದು. ಆಗ್ಬೋದಾ ಕೋಟ್ಯಾಧಿಪತಿಗಳು? ಖಂಡಿತ ಆಗ್ಬೋದು. ಆದರೆ ನಾನು ಹೇಳಿದ್ದನ್ನ ಪಾಲಿಸ್ಬೇಕು. ಮತ್ತೆ ಈಗ ಆಗ್ಬೋದು ಅಂತ ನಾನು ಮೊದಲೇ ಹೇಳ್ಬಿಟ್ಟೆ ನಿಮಗೆ. ಮತ್ತೀಗ ನಾನೇ ಹೇಳ್ತಿದ್ದೀನಿ, ಕಾಂಟ್ರಡಿಕ್ಟ್ ಮಾಡ್ತಾ ಇದ್ದೀನಿ. 95 ಭಾಗ ಜನ ಕೋಟ್ಯಾಧಿಪತಿಗಳು ಆಗೋದಿಲ್ಲ. ಯಾಕೆ ಸರ್? ಯಾಕೆ ಅಂದರೆ ಇಲ್ಲಿ ಒಂದು ಮಹಾಮಂತ್ರ ಇದೆ, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ. ಏನು ಮಾಡ್ತಾರೆ ಗೊತ್ತಾ? ನಾನು ಹೇಳ್ತೀನಿ, ಅರ್ಲಿ ಸ್ಟಾರ್ಟ್, 500 ರೂಪಾಯಿಂದ ಸ್ಟಾರ್ಟ್ ಮಾಡ್ರಪ್ಪ, SIP ಮಾಡಿ ಅಂತ. ಇದನ್ನು ಬರೆದಿಟ್ಕೊಳ್ಳಿ. SIP ಮಾಡಿ ಕೋಟ್ಯಾಧಿಪತಿಗಳು ಯಾರೂ ಆಗಿಲ್ಲ. ಯಾಕಾಗಿಲ್ಲ? ಯಾಕಂದರೆ ವರ್ಷ 2 ವರ್ಷ 6 ತಿಂಗಳು 3 ತಿಂಗಳಿಗೆಲ್ಲ ಫೋನ್ ಮಾಡ್ತಾರೆ, ಸರ್ ನೀವು ಹೇಳಿದ್ರಿ ನಾನು ಆಗದೆ ಏನೂ ಆಗ್ತಾ ಇಲ್ಲ ಅಂತ ಬಿಟ್ಬಿಡ್ತಾರೆ.
ನಮ್ಮ ಅಜ್ಜಿ ಒಂದು ಮಾತು ಹೇಳೋಳು, ಮಾಡಿದ ಕೆಲಸ ನೋಡದೆ ಹೋಯ್ತು ಅಂತ. ನೀವು ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಪದೇ ಪದೇ ಅದನ್ನ ಚೆಕ್ ಮಾಡ್ತಾ ಇರಬೇಕು, ಹೂಡಿಕೆ ಮಾಡ್ತಾ ಇರಬೇಕು. ಚೆಕ್ ಮಾಡೋದು ಅಂತಂದ್ರೆ ನೋಡ್ಬಿಟ್ಟು ಅಯ್ಯೋ ಇದು ವೃದ್ಧಿನೇ ಆಗಿಲ್ವಲ್ಲ ಅಂತ. ನಾನು ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾವುದೇ ಒಂದು ಕೆಲಸ ನೀವು ಶುರು ಮಾಡ್ತೀರಾ, ಅದು ನಿಮಗೆ ಫಲಿತಾಂಶ ತಕ್ಷಣ ಕೊಟ್ಬಿಡುತ್ತಾ? ಚಿಟಿಕೆ ಹೊಡಿಯೋಷ್ಟರಲ್ಲಿ ಖಂಡಿತ ಕೊಡೋದಿಲ್ಲ, ಟೈಮ್ ಹಿಡಿಯುತ್ತೆ. ಹಾಗೆ ಇದು ನಾನು ಮತ್ತೆ ಮತ್ತೆ ಪದೇ ಪದೇ ಯಾವಾಗಲೂ ಒತ್ತಿ ಹೇಳೋದು ಒಂದೇ ಮಾತು, ನೀವು ವೇಳೆ ಕೊಡಿ, ಅದಕ್ಕೆ ಕನ್ಸಿಸ್ಟೆಂಟ್ ಆಗಿರಿ. ಏನಾಗುತ್ತೆ ಗೊತ್ತಾ, ನನಗೆ ಬಹುತೇಕರು ಈ 5,000 ಅದಕ್ಕಿಂತ ಕಡಿಮೆ ಹಾಕೋರು, ನೀವು ಹೇಳಿದ್ರಿ ನಾವು ಇದಕ್ಕೆ ಹಾಕ್ತಾ ಇದ್ದೀವಿ, 3 ವರ್ಷ ಆಯಿತು, 4 ವರ್ಷ ಆಯಿತು, ಅಂತ ಗ್ರೋತೇ ಇಲ್ಲ, ಇದ್ರ ಬದಲು ನಾನು ಆಡಿ ಕಟ್ಟಿದಿದ್ರು ನನಗೊಂದು ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿರ್ತಿತ್ತು, ಆಡಿಲೇ ಇತ್ತು, ಅಷ್ಟಿಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆಲ್ಲ ಒಂದು ಸಣ್ಣ ಉದಾಹರಣೆ ಯಾವಾಗಲೂ ಹೇಳೋದಷ್ಟೇ, ಇದು ಲಾಂಗ್ ಟರ್ಮ್ ಗೇಮ್. ನೀವು ಅರ್ಥ ಮಾಡ್ಕೊಳ್ಳಿ, 6 ತಿಂಗಳಲ್ಲಿ, 3 ತಿಂಗಳಲ್ಲಿ ಅಥವಾ ವರ್ಷದಲ್ಲಿ ನಿಮಗೆ ಅದು ಫಲಿತಾಂಶ ಕೊಡೋದಿಲ್ಲ. ಒಂದು ಪರವಾಗಿಲ್ಲಪ್ಪ ಅನ್ನುವ ರೀತಿಯ ಫಲಿತಾಂಶ ನೋಡಬೇಕು ಮ್ಯೂಚುವಲ್ ಫಂಡಿನ ಹೂಡಿಕೆಗಳ ಮೇಲೆ ಅಂತಂದ್ರೆ ಕನಿಷ್ಠ 8 ವರ್ಷ ಕಾಯಬೇಕು, ಕನಿಷ್ಠ. ದಟ್ಸ್ ಅ ಬೇರ್ ಮಿನಿಮಮ್. ಅಂದ್ರೆ 5,000ದಿಂದ ಶುರು ಮಾಡಿದವರು 500 ರೂಪಾಯಿಯಿಂದ ಮಾಡಿ. ನಿಮ್ಗೆ ಅದೊಂದು ಕಣ್ಣಿಗೆ ಕಾಣಬೇಕು ಅನ್ನೋ ಅಮೌಂಟ್ ಆಗಬೇಕು ಅಂದ್ರೆ 8 ವರ್ಷ ಆಗಬೇಕು. ಅದು ನಿಲ್ಲಿಸ್ಲು ಕೂಡ್ದು. ನೀವು 1 ತಿಂಗಳು ನಿಲ್ಸಿದ್ರು ಆ ಪವರ್ ಆಫ್ ಕಾಂಪೌಂಡಿಂಗ್ ಏನಿದೆ, ಚಕ್ರ ಬಡ್ಡಿ ಇದೆಯಲ್ಲ, ಅದ್ರದ್ದು ಪವರ್ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನೊಂದು ಸಣ್ಣದಾಗಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ನೀವು ಕಾರಲ್ಲಿ ಹೋಗ್ತಿರ್ತೀರಿ ಅಂತ ಇಟ್ಕೊಳ್ಳಿ, ಪದೇ ಪದೇ ಬ್ರೇಕ್ ಹಾಕಿದ್ರೆ ವೇಗ ಎಲ್ಲಿ, ಮತ್ತೆ ಎನರ್ಜಿ ವೇಸ್ಟ್ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳಿದ್ದೆ, ಮೊದಲೇನು ಹೇಳಿದೆ, ಹೌದು ಪ್ರತಿಯೊಬ್ಬರು ಕೋಟ್ಯಾಧಿಪತಿ ಆಗ್ಬಹುದು ಅಂತ ಹೇಳಿದೆ, ಮತ್ತೆ ಕಾಂಟ್ರಡಿಕ್ಟ್ ಮಾಡದೆ ಹೇಳಿದೆ 3/4 ಜನ ಆಗೋದೇ ಇಲ್ಲ ಅಂತ. ಯಾಕೆ ಆಗೋದಿಲ್ಲ ಅಂದರೆ, ಆ ಮಹಾಮಂತ್ರ ಕನ್ಸಿಸ್ಟೆನ್ಸಿ ಅನ್ನೋದು ಅದನ್ನು ಬಿಟ್ಬಿಡ್ತಾರೆ. ಎಲ್ಲರಿಗೂ ಚಿಟಿಕೆ ಹೊಡಿಯೋಷ್ಟಲ್ಲ ಬೇಕು, ಸಾಧ್ಯನೇ ಇಲ್ಲ. ಈಗ ನೋಡಿ, ಯುದ್ಧ ಆಯಿತು, ಅದು ಏನೋ ಬಿದ್ದೋಗಿದೆ, ನಿಲ್ಲಿಸ್ಬಿಡ್ತಾರೆ. ಮನೇಲಿ ಏನೋ ಸಮಸ್ಯೆ ಬಂತು, ನಿಲ್ಲಿಸ್ಬಿಡ್ತಾರೆ. ಮಧ್ಯಮ ವರ್ಗದ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾನು ಇದರ ಏನು ಹೇಳ್ತಾರೆ ಫಲಾನುಭವಿ, ನಾನೇನು ಹುಟ್ಟಿದ ತಕ್ಷಣ ಹಿಂಗೇನಾಗಿ ಬಂದಿರಲಿಲ್ಲ. ನಮ್ಮ ಮನೇಲೂ ಹಾಗೆ, ನಾನು ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ. ನಮ್ಮ ಅಮ್ಮನ ಹತ್ರ ಒಂದು ಕಾಸಿಂದು ಸರ ಇತ್ತು, ಅವರಮ್ಮ ಕೊಟ್ಟಿದ್ದು ಮದುವೆ ಟೈಮಲ್ಲಿ, 3 ಎಳೆದು. ಅದು ನಮ್ಮ ಮನೇಲಿ ಇದ್ದಿದ್ದಕ್ಕಿಂತ ಸೇಟು ಅಂಗಡಿಲಿ ಗಿರ್ವಿ ಇದ್ದಿದ್ದೇ ಜಾಸ್ತಿ. ಯಾಕಂದ್ರೆ ಹ್ಯಾಂಡ್ ಟು ಮೌತ್, ಅವತ್ತಿನ ಮಳೆ ಅವತ್ತಿನ ಗಾಳಿ, ಇಷ್ಟು ಹಣ ಬಂತು, ಇಷ್ಟು ಖರ್ಚಾಗ್ತಾ ಇದೆ. ಏನೋ ಒಂದು ಸಣ್ಣದು ರೋಗ ಬಂತು, ಏನೋ ಒಂದು ಎಕ್ಸ್ಟ್ರಾ ಒಂದು ಫಂಕ್ಷನ್ ಆಯಿತು, ಏನೋ ಅಂತ ಆ ಖರ್ಚಿಗೆ ದುಡ್ಡಿಲ್ಲ ನಮ್ಮ ಹತ್ರ. ನಾವು ಅದೇ ರೀತಿಯ ಮಧ್ಯಮ ವರ್ಗದ ಮಹಾದೊಡ್ಡ ಸಮಸ್ಯೆ ಇದು. ಅವರು ಬಹಳಷ್ಟು ಜನ ಅದೇ ಕೇಳ್ತಾರೆ, ನೀವೇನೋ ಹೇಳ್ಬಿಡ್ತೀರಿ 5,000 ರೂಪಾಯಿ ಕಟ್ಟಬೇಕು ಅಂತ, 3rd ಮಂತ್ 4th ಮಂತ್ ಏನೋ ಒಂದು ಸಮಸ್ಯೆ ಬರುತ್ತಾ? ಖಂಡಿತ ಬರುತ್ತೆ. ನಾನು ಅದಕ್ಕೆ ಹೇಳೋದು, ಈಗ ನೋಡಿ ನಮ್ಗೆ ಹಿಂಗೆ ಆಗ್ತಾ ಇತ್ತು, ಈಗ ಹೆಚ್ಚಿಗೆ ಖರ್ಚು ಹೊಂದಿದ ತಕ್ಷಣ ಆ ಸರ ತೊಗೊಂಡೋಗಿ ನಾವು ಸೇಟು ಅಂಗಡಿಲಿ ಗಿರ್ವಿ ಇಡ್ತಾ ಇದ್ವಿ. ಅದನ್ನ ಬಿಡಿಸ್ಕೊಂಬರೋ ಅಷ್ಟರಲ್ಲಿ 7-8 ವರ್ಷ 7-8 ತಿಂಗಳಾಗೋದು. ಅದು ಬಂದು ಒಂದು 15 ದಿನ ತಿಂಗಳು ನಮ್ಮ ಮನೇಲಿ ಕೂತಿರ್ತಿತ್ತು, ಆಗಲೇ ಇನ್ನೊಂದೇನೋ ಯಾರಿಗೋ ಜ್ವರ, ನೆಗಡಿ, ಕೆಮ್ಮು ಬರೋದು, ಅಷ್ಟಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಇದು ಆಗುತ್ತೆ. ಇವಾಗ 15,000, 20,000, 25,000 ಸಂಬಳ ತಗೊಂಡಾಗ ಇದು ಸಹಜ. ಇವತ್ತು ಬೆಂಗಳೂರಿನಂತ ಮಹಾರಾಗದಲ್ಲಿ 25,000 ತಗೊಂಡ್ರೆ 10-12,000 ಬಾಡಿಗೆನೆ ಅಲ್ವಾ? ಹಾಗಾಗಿ ಇದು ಹಾಗಾದ್ರೆ ಏನ್ ಮಾಡಬೇಕು, ಈ ಪ್ರಶ್ನೆ ಎಲ್ರಿಗೂ ಬರುತ್ತೆ. ನಾನು ಅದನ್ನೇ ನಮ್ಗೆ ಹೇಳ್ತೀನಿ, ನೀವು ಈ ತಿಂಗಳು 5,000 ಕಟ್ಟಕ್ಕಾಗಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ನಿಲ್ಲಿಸ್ಕೂಡ್ದು ಪೂರ್ಣವಾಗಿ. 500 ಆಯ್ತಾ 500 ಕಟ್ಟಿ, 1,000 ಆಯ್ತಾ 1,000 ಕಟ್ಟಿ, ಪುಷ್ ಮಾಡಿ. ಇನ್ನು 500 ಎಕ್ಸ್ಟ್ರಾ ಕಟ್ಟಕ್ಕೆ ಸಾಧ್ಯನಾ? 1,500 ಕಟ್ಟಿ. ಮುಂದಿನ ತಿಂಗಳು 5,000 ತಿರುಗಿ ಕಟ್ಟಕ್ಕಾಯ್ತಾ ಕಟ್ಟಿ. ನಿಲ್ಲಿಸ್ಬೇಡಿ. ಜನ ಏನು ಮಾಡ್ತಾರೆ, ಅಯ್ಯೋ ಈ ತಿಂಗಳಿಲ್ಲ, 1,000 ಕಟ್ಟಕ್ಕೆ ಆಗ್ತಿರುತ್ತೆ ಅವ್ರಿಗೆ, ಅಯ್ಯೋ ಆಗ್ತಾ ಇಲ್ಲ ಅಂತ 4,000 ಏನಕ್ಕೋ ಬೇಕಾಗಿರುತ್ತೆ, ಈ 1,000 ಕಟ್ಟೋದಿಲ್ಲ, ಅದನ್ನೆಲ್ಲೋ ಹಾಕ್ತಾರೆ. ಸ್ಮಾಲ್ ಥಿಂಗ್ಸ್, ಅತಿ ಸಣ್ಣ ಸಣ್ಣ ಅಂಶಗಳು ದೀರ್ಘಾವಧಿಯಲ್ಲಿ ಬಹುದೊಡ್ಡ ಫಲಿತಾಂಶವನ್ನು ಕೊಡುತ್ತೆ. ನಾನು ಮತ್ತೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮನಸ್ಥಿತಿ, ನಿಮ್ಮ ಮೈಂಡ್ ಸೆಟ್ ಬದಲಾಗಲಿಲ್ಲ ಅಂದರೆ, ನಾನು ಪ್ರತಿ ಇಂಟರ್ವ್ಯೂಯಲ್ಲೂ ಇದೇ ಹೇಳ್ತೀನಿ, ಅದು ಎಷ್ಟು ಇಂಪಾರ್ಟೆಂಟು ಅಂದರೆ, ಇದೊಂದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಇದೊಂದು ಪದನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ಕನ್ನಡಿ ಮೇಲೋ ಅಥವಾ ಫ್ರಿಡ್ಜ್ ಮೇಲೋ ಎಲ್ಲೋ ಒಂದು ಕಡೆ ಬರೆದು ಇಟ್ಕೊಂಬಿಡಿ. ನಿಮ್ಮ ಮನಸ್ಥಿತಿ ಬದಲಾಗಲಿಲ್ಲ ಅಂದರೆ ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ಬದಲಾಗೋದಿಲ್ಲ. ಇಟ್ಸ್ ಅ ಮೆಂಟಾಲಿಟಿ ಅಷ್ಟೇ. ಬಟ್ ಇನ್ನೊಂದು ನಾನು ನೋಡಿದ್ದೀನಿ ಸರ್, ಈಗ ಒಂದಷ್ಟು ಜನ ಸಂಪಾದನೆ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಒಂದಷ್ಟು ಒಳ್ಳೆ ಸೇವಿಂಗ್ಸ್ ಮಾಡ್ತಾರೆ, ನಿಯಮಿತವಾಗಿ ಖರ್ಚು ಕೂಡ ಮಾಡ್ತಾರೆ, ಆಮೇಲೆ ಹೂಡಿಕೆ ಕೂಡ ಮಾಡ್ತಾರೆ. ಆದ್ರೆ ಅವ್ರ ಲೈಫಿಗೆ ಒಂದು ಭದ್ರತೆ ಅಂತ ಬಂದಾಗ ಅದಿರಲ್ಲ. ಅದಕ್ಕೆ ಏನೇನು ನಾವು ಲಿಸ್ಟ್ಗಳನ್ನ ಮಾಡ್ಕೋಬೇಕು, ಏನೇನು ಮಾಡ್ಕೋಬೇಕಾಗುತ್ತೆ? ತುಂಬಾ ಒಳ್ಳೆಯ ಪ್ರಶ್ನೆ ಚಿತ್ರ ಅವರೇ. ಏನಾಗುತ್ತೆ ಗೊತ್ತಾ, ನಮ್ಮ ಜನ ಇವತ್ತು ತುಂಬಾ ಜನಕ್ಕೆ ಇವತ್ತು ಫೈನಾನ್ಷಿಯಲಿ ಒಂದು ಸ್ವಲ್ಪ ಜನ, ಬಹಳಷ್ಟು ಜನ ಮಾತಾಡ್ತಾ ಇದ್ದಾರೆ, ಮಾತುಗಳನ್ನ ಕೇಳ್ತಾ ಇದ್ದಾರೆ.
ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ದಟ್. ಜನ ಈ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಬರುವಂಥ ಪಾಡ್ಕಾಸ್ಟ್ಗಳಿರ್ಬೋದು, ಇನ್ನೊಂದಿರ್ಬೋದು, ಅದು ನಾನು ಅಂತಲ್ಲ, ಯಾರು 10 ಜನ ಯಾರು ಮಾತಾಡಿದ್ರು ಅದನ್ನು ಶ್ರದ್ಧೆಯಿಂದ ನೋಡ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ದಮ್. ಅದು ನನಗೆ ಒಂದು ಉತ್ತಮ ಬೆಳವಣಿಗೆ, ನಮ್ಮ ಸಮಾಜದಲ್ಲಿ ಅದೊಂದು ಉತ್ತಮ ಬೆಳವಣಿಗೆ ನೋಡ್ತಾ ಇದ್ದಾರೆ. ಈ ನೋಡಿದ ನಂತರ ಏನು ಮಾಡ್ತಾ ಇದ್ದಾರೆ, ಅವರು ಬೇರೆಯವ್ರನ್ನ ಕೇಳ್ತಾ ಇಲ್ಲ, ಅವರಿಗೆ ತೋಚಿದ SIPಗಳನ್ನ ಅವರೇ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಓಕೆ ಅಲ್ವಾ. ಯಾವುದೋ ಒಂದು ಫಂಡು ನೋಡ್ತಾರೆ, ಅಲ್ಲೂ ನೂರಾರು ಸಾವಿರಾರು ಥರದ ಫಂಡ್ಗಳಿವೆ. ಏನಾಗುತ್ತೆ, ಈ ರೀಲ್ಸ್ ಅಲ್ಲಿ ಮತ್ತೊಂದರಲ್ಲಿ ಫಂಡ್ಗಳ ಹೆಸರು ಹೇಳ್ತಾರೆ, ಆ ಫಂಡ್ ಅದಕ್ಕೆ ಹಾಕಕ್ ಶುರು ಮಾಡ್ತಾರೆ. ಪಾಪ್ಯುಲರ್ ಫಂಡ್ ಗೂಗಲ್ ಮಾಡ್ಬಿಡಿ, 5 ಟಾಪ್ ಪಾಪ್ಯುಲರ್ ಫಂಡ್ಸ್ ಅಂತ. ಅದು ಯಾವ್ದು ಬೆಸ್ಟ್ ಪರ್ಫಾರ್ಮಿಂಗ್ ಇರ್ತದೆ ಅದನ್ನ ಕೊಟ್ಬಿಡ್ತಾರೆ ನಿಮ್ಗೆ. ಅದೊಂದು ಮಜಾ ಹೇಳ್ತೀನಿ, ಬೆಸ್ಟ್ ಪರ್ಫಾರ್ಮಿಂಗ್ ಅಲ್ಲೇ ನೀವು ಹಾಕಿದ್ರೆ ಅದು ಆಲ್ರೆಡಿ ಪೀಕಲ್ಲಿ ಇದೆ, ಅದು ಹೈ ಅಲ್ಲಿ ಇರುತ್ತೆ. ನೀವು ಹಾಕಿದ ದುಡ್ಡು 5,000 ಹಾಕಿದ್ರೆ ನಿಮ್ಗೆ 500 ಯೂನಿಟ್ ಸಿಕ್ಕುತ್ತೆ. ನಾನು ಯಾವತ್ತೂ ಅಷ್ಟೇ ಮಿಡ್ ರೇಂಜ್ಗೆ ಹೋಗ್ತೀನಿ, 5 ಸ್ಟಾರ್ಗೆ ಹೋಗಲ್ಲ, 2 ಸ್ಟಾರು 3 ಸ್ಟಾರ್ಗೆ ಹೋಗಿ. ಸೊ ಬೆಳವಣಿಗೆಗೆ ಗ್ರೋತ್ ಇದೆ. ಅಲ್ಲಿ 500 ಯೂನಿಟ್ ಸಿಕ್ಕ ಕಡೆ ನಿಮ್ಗೆ ಇಲ್ಲಿ 750 ಯೂನಿಟ್ ಸಿಕ್ಕುತ್ತೆ. ಚೆಕ್ ಮಾಡಿ. ಇದೇನಾಗುತ್ತೆ, ಜನ ಅದನ್ನು ನೋಡುದಿಲ್ಲ, ಸುಮ್ಮನೆ ಇದೊಂದು ಹಾಕ್ಬಿಡ್ತಾರೆ. ಇನ್ನೊಂದು ಮಹತ್ತರವಾದ್ದು ನೀವು ಕೇಳಿದ್ರಿ, ಭದ್ರತೆ ಯಾಕಿರಲ್ಲ ಅಂತ. ಇದು ಒಂದು ಮಾಡ್ಕೊಂತಾರ ಅಂದ್ರೆ ಅಲ್ಲಿ ಆಲ್ರೆಡಿ ಒಂದಷ್ಟು ಹಣ ಅವ್ರದ್ದು, ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ 1.3 crore ಅವರು ಎಂಡ್ ಅಪ್ ಹ್ಯಾವಿಂಗ್ 90 lakhs or 1 ಕೋಟಿ. ದೀರ್ಘಾವಧಿಲಿ 30 ಲಕ್ಷ 40 ಲಕ್ಷ ಕಳ್ಕೊತಾರೆ ಈ ತರ ಸಣ್ಣ ಸಣ್ಣ ತಪ್ಪುಗಳಿಂದ. ಇದು ಒಂದು. ಎರಡನೇದೇನೆ ಅಂದ್ರೆ, ಇವತ್ತು ನಾನು SIP ಮಾಡ್ತಾ ಇದ್ದೀನಿ, ನಾನು ಯಾವುದೋ ಲೈಫ್ ಇನ್ಶೂರೆನ್ಸ್ ಏನೇನೋ ಮಾಡಿಬಿಟ್ಟಿದ್ದೀನಿ, ಇದು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು, ಎರಡು ಅತ್ಯಂತ ಪ್ರಮುಖವಾದ್ದು ಬದುಕಿಗೆ ಭದ್ರತೆ ನೀಡುವಂಥದ್ದು ಎರಡು. ನೀವು SIP ಮಾಡ್ತಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ. SIP ಶುರು ಮಾಡೋಕ್ಕೆ ಮುಂಚೆ, SIP ಅನ್ನೋದು ಹೆಂಗೆ ಅಂದರೆ ಮನೆ ಕಟ್ಟದ ಹಾಗೆ. SIP ಕಟ್ಟಕ್ಕೆ ಮುಂಚೆ ನಿಮ್ಗೊಂದು ಅಡಿಪಾಯ ಇರಬೇಕು, ಫೌಂಡೇಶನ್. ಸೊ ಅಡಿಪಾಯ ಆ ಫೌಂಡೇಶನ್ ಅಂದ್ರೆ ಫಸ್ಟ್ ಟರ್ಮ್ ಇನ್ಶೂರೆನ್ಸ್, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್. ಇವೆರಡು ಮಸ್ಟು. ಇದಾದ ನಂತರ ದುಡ್ಡು ಉಳಿದ್ರೆ ನೀವು SIP. ಯಾಕೆ ಗೊತ್ತಾ, ಇವತ್ತಿನ ದಿನ ನೀವು ಬೆಂಗಳೂರು ಟ್ರಾಫಿಕ್ ಗೊತ್ತು ಹೆಂಗೆ ಅಂದ್ರೆ, ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನ್ಯಾಷನಲ್ ಜಿಯೋಗ್ರಫಿ ನೋಡಿದಿರಲ್ಲ ಅಥವಾ ಡಿಸ್ಕವರಿ ಚಾನಲ್ ಅಲ್ಲಿ ಹಿಂಡು ಏನ್ ಹೇಳ್ತಾರೆ, ಜಿಂಕೆಗಳು ಓಡ್ತಾ ಇರುತ್ತೆ. ಯಾವುದೋ ಸಿಂಹಗಳು, ಒಂದು 5-6 ಸಿಂಹಗಳು ಅಟ್ಟಾಡ್ಸ್ಕೊಂಡು ಬಂದ್ಬಿಡುತ್ತವೆ, ಚಿಲ್ಲಾ ಚಿದ್ರಿ ಓಡ್ತಾ ಇರುತ್ತವೆ ಜಿಂಕೆಗಳು. ಯಾವುದೋ ಒಂದನ್ನ ಅದು ಅಟ್ಯಾಕ್ ಮಾಡಿ ಹಿಡಿದು ಬಿಡುತ್ತೆ, ಅದೊಂದು ಸತ್ತೋಯ್ತು ಆ ಜಿಂಕೆ. ಮಿಕ್ಕಿ ಜಿಂಕೆಗಳೆಲ್ಲ ಮಾಮೂಲಿ ತಮ್ಮ ಜೀವನ ಅದೇ ತರ ಅವು ನೋಡುತ್ತವೆ, 1-2 ಸರಿ ನೋಡುತ್ತವೆ, ಮುಂದಕ್ಕೆ ಹೋಗ್ತಾ ಇರುತ್ತವೆ. ಹಾಗೆ ಇವತ್ತು ಬೆಂಗಳೂರಿನ ನಗರದ ಜೀವನ, ಯಾರೋ ಒಬ್ಬ ಬೀಳ್ತಾನೆ ಇರ್ತಾನೆ ಟ್ರಾಫಿಕ್ ಅಲ್ಲಿ, ಯಾರೋ ಒಬ್ಬನಿಗೆ ಕಾಲ್ ಮುರಿತಾನೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ಕೆಲವೊಮ್ಮೆ ಜೀವನ ಹೋಗ್ಬಿಡುತ್ತೆ. ನಾವು ಓದ್ತಿದೀವಲ್ಲ, ನೋಡ್ತಿದೀವಲ್ಲ, BTS ಬಂತು, ಗುತ್ತು, ಲಾರಿಯ ಚಕ್ರಕ್ಕೆ ಸಿಲುಕಿ ಸಾವು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಲ್ಲ. ಯಾಕಾಗುತ್ತೆ ಇಂತಹ ಇದರಲ್ಲಿ? ಸೊ ನಿಮ್ಮ ಮನೇಲಿ ನೀವು ಬ್ರೆಡ್ ವಿನ್ನರ್ ಆಗಿರ್ತೀರಿ, ಮುಕ್ಕಾಲ್ ಪಾಲು. ನಮ್ಮ ಒಂದು ಸಮಾಜ ಏನಿದೆ 1:3, 1:4 ಅಂತಾನೆ ಅನ್ಕೋಬಹುದು, 1:3 ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ ದುಡಿತಾ ಇದ್ರೆ ಇನ್ನು ಉಳಿದ 3 ಬಾಯಿಗಳು ಅಥವಾ ವ್ಯಕ್ತಿಗಳು ಕೂತು ತಿಂತಾ ಇರ್ತಾರೆ. ದಿಸ್ ಈಸ್ ದ ಕಾಮನ್ ಥಿಂಗ್. ಹೇಗೆ ನಮ್ಮ ಭಾರತದಂತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ನೀವು ಕೆಲಸ ಕೊಡಕ್ ಸಾಧ್ಯನೇ ಇಲ್ಲ, ಅಷ್ಟೊಂದು ಕೆಲಸ ಸೃಷ್ಟಿ ಸಾಧ್ಯ ಇಲ್ಲ, ಅನ್ಲೆಸ್ ಅಂಟಿಲ್ ಯು ಕ್ರಿಯೇಟ್ ಯುವರ್ ಸೆಲ್ಫ್ ಸಮಥಿಂಗ್ ಫಾರ್ ಯು ಅಂಡ್ ಫಾರ್ ಅದರ್ಸ್ ಅಲ್ವಾ. ಇವತ್ತು ಸಮಸ್ಯೆ ಆಗಿದೆ, ಇದಿರೋದನ್ನ ಒಪ್ಕೊಳ್ಳೋಣ. ಏನಾಗುತ್ತೆ, ನೀವು ಒಬ್ಬ ಬ್ರೆಡ್ ವಿನ್ನರ್ ಇರ್ತೀರಿ, ನಿಮ್ಗೆ ಏನೇನು ಹೆಚ್ಚು ಕಡಿಮೆ ಆಗಿತ್ತು, ಸಾವಾಗಬೇಕು ಅಂತೇನಿಲ್ಲ, 2 ತಿಂಗಳು 3 ತಿಂಗಳು ನೀವು ಕೂತ್ರಿ, ಆ ಪಾರ್ಷಿಯಲಿ ನಿಮಗೆ ಕಾಲು ಹೋಯ್ತು, ಕೈ ಹೋಯ್ತು, ನೀವು ಪೂರ್ಣ ಪ್ರಮಾಣದ ಕೆಪಾಸಿಟಿ ಇರೋದಿಲ್ಲ ಟು ವರ್ಕ್ ಮೊದಲಿನ ರೀತಿಯಲ್ಲಿ, ಏನ್ ಮಾಡ್ಬೇಕು ಅವಾಗ? ಸೊ ಅದಕ್ಕೆ ಹೇಳಿದ್ದು, ಈ ಥರದ್ದು ಪಾರ್ಷಿಯಲ್ ಡಿಸಬಿಲಿಟಿ, ಫುಲ್ ಡಿಸಬಿಲಿಟಿ ಅಥವಾ ಜೀವ ಹೋದ್ರೆ ಇದಕ್ಕೆಲ್ಲದಕ್ಕೂ ಇವತ್ತು ಇನ್ಶೂರೆನ್ಸ್ಗಳಿದೆ. ಪ್ರಪ್ರಥಮವಾಗಿ ಅದನ್ನು ಮಾಡಬೇಕು. ನನ್ನ ಜೀವ ಹೋಗೋದನ್ನ ತೆಗೆದು ಪಕ್ಕಕ್ಕೆ ಇಟ್ರು ಹೆಲ್ತ್ ಇನ್ಶೂರೆನ್ಸು. ಯಾವಾಗ ಯಾರಿಗೆ ಇವತ್ತು ಸಕ್ಕರೆ ಕಾಯಿಲೆ ಅನ್ನೋದು ಎಲ್ರಿಗೂ ಇದೆ, ಹಂಗಾಗೋಗಿದೆ. BP ಅನ್ನೋದು ಎಲ್ರಿಗೂ ಇದೆ. ಯಾರ್ಯಾರು 2 ವೀಲರ್ ಡ್ರೈವ್ ಮಾಡ್ತಾರೆ, 4 ವೀಲರ್ ಡ್ರೈವ್ ಮಾಡ್ತಾರೆ, ಎಲ್ರಿಗೂ ಅದು ಇದ್ದೇ ಇರುತ್ತೆ. ಎಲ್ಲರೂ ಭಯದಲ್ಲೇ ಓಡಾಡ್ತಾರೆ ಅಲ್ವಾ. BP ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಯಾರು ಯಾವಾಗ ಯಾವ ಕ್ಷಣದಲ್ಲಿ ಎಲ್ಲಿಂದ ಬರ್ತಾರೆ ಅಂತ ಗೊತ್ತಾಗಲ್ಲ. ದುತ್ ಅಂತ ನಿಮ್ ಕಾರ್ ಮುಂದೆ ಬಂದ್ಬಿಟ್ಟಿರ್ತಾರೆ, ಅಥವಾ ನಿಮ್ ಬೈಕ್ ಮುಂದೆ ಬಂದ್ಬಿಟ್ಟಿರ್ತಾರೆ. ಇದು ಸಹಜವಾಗಿ ಆಗುವಂಥದ್ದು ಅಲ್ವಾ. ಸೊ BP ಅನ್ನೋದು ಇದ್ದೇ ಇರುತ್ತೆ. ಈ 2 ಮಹಾಮಾರಿಗಳು ಸೈಲೆಂಟ್ ಕಿಲ್ಲರ್ಸ್. ಯಾವಾಗ ಯಾವ ನಿಮ್ಮ ದೇಹದ ಯಾವ ಅಂಗಾಂಗನ ಅದು ಹಾನಿ ಮಾಡುತ್ತೆ ಹೇಳಕ್ ಬರೋದಿಲ್ಲ. ಹಾಗಾಗಿ ಯಾವ ಹೆಲ್ತ್ ಇನ್ಶೂರೆನ್ಸ್, ಒಂದು ಹೆಲ್ತ್ ಇನ್ಶೂರೆನ್ಸು ತುಂಬಾ ಮುಖ್ಯ. ಅದಕ್ಕೂ ನಾನು ಎಲ್ಲಾ ಕಡೆ ಹೇಳ್ತಿರ್ತೀನಿ, ಹೆಲ್ತ್ ಇನ್ಶೂರೆನ್ಸ್ ಫಸ್ಟ್ ಒಂದು 5-10 ಲಕ್ಷಕ್ಕೆ ಮಾಡಿಸಿಟ್ಕೊಳ್ಳಿ. ಆ ನಂತರ ಅದನ್ನ ಟ್ಯಾಪ್ ಅಪ್, ಅದನ್ನ ಬೇರೆ ಕಂಪನಿಲೋ ಇನ್ನೊಂದ್ರಲ್ಲೋ ಮಾಡ್ಕೊಳ್ಳಿ. ಇವಾಗಂತೂ ಅತ್ಯುತ್ತಮವಾದ ಇನ್ಶೂರೆನ್ಸ್ಗಳು ಬಂದಿವೆ ಹೆಲ್ತ್ ಇನ್ಶೂರೆನ್ಸ್. ಏನಂದ್ರೆ ನೀವು 15 ಲಕ್ಷ ಖರ್ಚು ಮಾಡಿದ್ರೆ ಅದು ತಕ್ಷಣ ತಿರ್ಗಾ ಇದಾಗುತ್ತೆ, ರಿವ್ಯಾಲಿಡೇಟ್ ಆಗುತ್ತೆ, ತಿರ್ಗಾ 15 ಲಕ್ಷ ಕವರೇಜ್ ಸಿಗ್ತಾ ಇರುತ್ತೆ. ಆ ಥರದ್ದೆಲ್ಲ ಬರ್ತಾ ಇದೆ. ಆಮೇಲೆ ದೀರ್ಘಾವಧಿಲಿ ನಮಗೆ 1 ಕೋಟಿ ಬೇಕೇ ಬೇಕು.
ಇನ್ನು 10-15 ವರ್ಷ ನಾವಾಗ ಇವಾಗ ನೋಡ್ತಾ ಇರೋರು 30-40 ವರ್ಷ ಇದ್ದರೆ ದೇವ್ರ ದಯದಿಂದ ಇನ್ನೂ ಏನು ಅಂತ ಹೇಳ್ಕೊಳ್ಳೋವಂಥ ಭಯಾನಕ ರೋಗಗಳು ಇರೋದಿಲ್ಲ. ಒಬ್ರಿಬ್ರಿಗೆ ಬಿಟ್ಟರೆ ಮೆಜಾರಿಟಿ ಜನ ಪರವಾಗಿಲ್ಲ ಅನ್ನಂಗಿರ್ತಾರೆ. ಸೊ ಅವ್ರಿಗೆ 60 ವಯಸ್ಸಿನಲ್ಲಿ 50 ನಂತರ 55 ನಂತರ ಏನೇನೋ ಬರ್ಬೋದು. ಅವತ್ತಿನ ದಿನಕ್ಕೆ ಇನ್ನು 15 ವರ್ಷ 20 ವರ್ಷ ಅನ್ನೋಷ್ಟರಲ್ಲಿ ಕೋಟಿ ಅನ್ನೋದು ಇವತ್ತಿನ 10-20 ಲಕ್ಷದ ಲೆವೆಲ್ಲಿ ಬಂದು ಕೂತಿರುತ್ತೆ. ಯಾಕಂದರೆ ಎಜುಕೇಷನ್ ಇರ್ಬೋದು, ಹೆಲ್ತ್ ಇರ್ಬೋದು, ಇವೆರಡು ಅತ್ಯಂತ ಹೆಚ್ಚು ಹಣದುಬ್ಬರ ಇನ್ಫ್ಲೇಷನ್ ಇರುವಂತಹ ಅಂಶಗಳು. ಇವೆರಡು 14%, 15% ಎವ್ರಿ ಇಯರ್ ಆನ್ ಇಯರ್ ಅಷ್ಟು ಏರಿಕೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ದಯವಿಟ್ಟು 1 ಕೋಟಿ ತನಕ ಬೇಕು. ಮತ್ತೆ ಹೇಳ್ತೀನಿ, 1 ಕೋಟಿ 80,000 ಕೇಳ್ತಾರೆ, 90,000 ಕೇಳ್ತಾರೆ ಇಯರ್ಲಿ ಏನೋ ಪ್ರೀಮಿಯಮ್ಮು. ಇವ್ರಿಗೇನೋ ಹೇಳ್ಬಿಡ್ತಾರೆ 1 ಕೋಟಿಗೆ ಎಲ್ಲರೂ ಮಾಡ್ಸೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ನಿಮಗೆ ಬಂದಿರುತ್ತೆ. ನಾನು ಅದಕ್ಕೆ ಹೇಳಿದೆ, ಫಸ್ಟ್ 5-10 ಲಕ್ಷಕ್ಕೆ ಮಾಡಿಸಿ, ಆಗ ನಿಮ್ಗೆ ಅದಕ್ಕೊಂದು 15,000 20,000 ಆಗುತ್ತೆ. ನೆಕ್ಸ್ಟ್ ಉಳಿದ 90 ಲಕ್ಷಕ್ಕೆ ನೀವು ಮಾಡಿಸಿದ್ರೆ ನೀವು ಏನಂತ ಹೇಳಬೇಕು ಅಂದರೆ, ಫಸ್ಟ್ 10 lakhs ನಾನು ನಿಮ್ಮ ಹತ್ರ ಕ್ಲೈಮ್ ಮಾಡೋದಿಲ್ಲ, ಇಟ್ಸ್ ಎ ಸೆಕೆಂಡರಿ ಕ್ಲೈಮ್ ಅಂತ ಹೇಳಿ ಆ 90 lakhs ಟ್ಯಾಪ್ ಅಪ್ ತಗೊಳ್ಳಿ. ಅದಕ್ಕೆ ನಿಮ್ಗೆ 7,000 8,000 ಆಗುತ್ತೆ. ಅಂದರೆ ನೋಡಿ, ಪ್ರಥಮ 10 ಲಕ್ಷಕ್ಕೆ ನೀವು 20,000 ತನಕ ಕೊಟ್ರಿ ಪ್ರೀಮಿಯಮ್ಮು, ನಂತರದ 90 ಲಕ್ಷಕ್ಕೆ ನೀವು ಕೊಟ್ಟ ಪ್ರೀಮಿಯಮ್ಮು 7,000 to 8,000. ಸೊ ಎಲ್ಲ ಸೇರಿ 25,000 to 30,000 ಅಲ್ಲಿಗೊಂದು 60-70,000 ಉಳಿತಾಯ ಆಯ್ತಾ ನಿಮಗೆ ವಾರ್ಷಿಕ. ಈ ಥರ ಮಾಡಿ, ಬಟ್ 1 ಕೋಟಿಗೆ ತಗೊಳ್ಳಿ. ಆಗ ಬದುಕಿಗೊಂದು ಭದ್ರತೆ ಬಂತು. ಇವೆರಡೂ ಮಾಡದೆ ನೀವು SIP ಮಾಡಿ, ಏನೇ ಮಾಡಿ, ಗಾಡ್ ಫಾರ್ಬಿಡ್ ನೀವು ಅದು SIP ಶುರು ಮಾಡಿ 3 ವರ್ಷಕ್ಕೋ 4 ವರ್ಷಕ್ಕೋ 5 ವರ್ಷಕ್ಕೋ ನಿಮ್ಗೇನೋ ಆಯ್ತು, ಅಲ್ಲ ಹಣನೂ ನೀವು ನಿರೀಕ್ಷಿಸಿದ ಮಟ್ಟಕ್ಕೆ ಬೆಳೆದಿರೋದಿಲ್ಲ. ಹಾಗಾಗಿ ದಯವಿಟ್ಟು ಇವೆರಡು ಅಡಿಪಾಯ ಇದ್ದಂಗೆ. ಇಟ್ಸ್ ಅ ಫೌಂಡೇಶನ್. ಬಿಫೋರ್ ಯು ಬಿಲ್ಡ್ ಅ ಹೌಸ್, ನಮಗೆ ಗೊತ್ತು ನಾವು ಫೌಂಡೇಶನ್ ಭದ್ರ ಇರಬೇಕು ಅಂತ. ಇವೆರಡೂ ಭದ್ರ ಮಾಡ್ಕೊಂಡಿಲ್ಲ ಅಂತಂದರೆ ಬದುಕಿಗೆ ಭದ್ರತೆ ಇರೋದಿಲ್ಲ. ಸರ್, ಈಗ ನೀವು ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದಾಗ ಸರ್ ನನಗೊಂದು ಕ್ಲಾರಿಟಿ ಸಿಕ್ತು. ಈಗ ನಾವು ಒಂದಷ್ಟು ವರ್ಷಗಳ ಕಾಲ ಸೇವಿಂಗ್ಸ್ ಮಾಡಿಟ್ಟಿರ್ತೀವಿ, ಎಲ್ಲನೂ ಆಗಿರುತ್ತೆ. ಈ ಒಂದು ಅನಿರೀಕ್ಷಿತ ಎಮರ್ಜೆನ್ಸಿ ಅಂತ ಹೇಳ್ತೀವಲ್ವ, ಅದರಿಂದ ನಾವು ಮಾಡಿಟ್ಟಿರೋ ಎಲ್ಲ ಸೇವಿಂಗ್ಸ್ ಕೂಡ ಹೋಗ್ಬೋದು. ಈ ಒಂದು 2 ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಮಾಡಿಲ್ಲ ಅಂತ ಹೇಳಿ. ಸೊ ನಾನು ಒನ್ ಟೈಮ್ ನೀವು ಹೇಳ್ತಾ ಪಾಸ್ ಮಾಡಿಕೊಂಡೆ. ಸೊ 1 ತಿಂಗಳು ಮುಂಚೆ ನಾನೊಂದು ಒಳ್ಳೆ ಡಿಸಿಷನ್ನ ತಗೊಂಡೆ. ಸೊ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡಿರುವಂಥದ್ದು. ಸೊ ನಾವು ಯಾವುದೇ ಒಂದು SIP, ಯಾವ SIP ಬೆಸ್ಟು, ಅಥವಾ ನಾವು ಎಲ್ಲಿ ಸ್ಟಾಕ್ ಮಾರ್ಕೆಟ್, ಎಲ್ಲಿ ನಾವು ಹೂಡಿಕೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ರಿಸರ್ಚ್ ಕಂಪ್ಲೀಟ್ ಆಗಿ ಮಾಡ್ತಾ ಇರ್ತೀವಿ. ಬಟ್ ಒಂದು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಕೂಡ ನಾವು ಹಾಕೊಳ್ಳಲ್ಲ. ಸೊ ಯಾವಾಗ ಹಾಕೋತೀವಿ ಅಂತಂದ್ರೆ, ಈಗ ನಾಳೆ ಹಾಸ್ಪಿಟಲ್ ಬಿಲ್ ಕಟ್ಟಬೇಕು ಅನ್ನೋ ಟೈಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಿತ್ತು, ಇಷ್ಟು ಲಕ್ಷ ಈಗ ನಾನು ಕಟ್ಟಬೇಕು, ನಾನು ಏನು ಸೇವಿಂಗ್ಸ್ ಮಾಡಿಟ್ಟಿದ್ದೀನೋ ಎಲ್ಲ ಹೋಗಿದೆ ಅನ್ನುವಂಥ ಟೈಮ್ ಬರುತ್ತೆ. ಸೊ ನಾನು ನಮ್ಮ ಒಂದು ಆಡಿಯನ್ಸ್ಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತೀನಿ. ಸೊ ನಾಳೆ ನಮ್ಮ ಒಂದು ಕುಟುಂಬದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ಅನಿರೀಕ್ಷಿತ ಪರಿಸ್ಥಿತಿ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬಂತು ಅಂತಂದ್ರೆ, ಅವಾಗ ನೀವು ಏನ್ ಮಾಡ್ತೀರಾ? ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಬಿಲ್ ಅನ್ನ ಕಟ್ಟೋದಕ್ಕೆ ನಿಮ್ ಬಳಿ ಹಣ ಇದೆಯಾ? ಯಾಕಂತಂದ್ರೆ ಒಂದು ಹಾಸ್ಪಿಟಲ್ಗೆ ನಾವು ವಿಸಿಟ್ ಮಾಡ್ತೀವಿ ಅಂತಂದ್ರೆ, ಅದು ಸರ್ಜರಿ ಆಗಿರ್ಲಿ, ಆಕ್ಸಿಡೆಂಟ್ ಆಗಿರ್ಲಿ, ಏನೇ ಆಗಲಿ, ಸೊ ಕೆಲವೇ ದಿನಗಳಲ್ಲಿ ವರ್ಷಗಳ ಸೇವಿಂಗ್ಸ್ ಖಾಲಿ ಆಗಿ ಹೋಗ್ಬಿಡುತ್ತೆ. ಸೊ ಇದನ್ನ ಯಾರೂ ಕೂಡ ಥಿಂಕ್ ಮಾಡಲ್ಲ. ಬಟ್ ಭಯ ಪಡಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದು ಈಗ ಒಂದು ಫಿನಾನ್ಷಿಯಲ್ ರಿಯಾಲಿಟಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಇವತ್ತಿನ ದಿನಗಳಲ್ಲಿ ಆಪ್ಷನ್ ಆಗಿಲ್ಲ. ಸೊ ಅದು ನಾವು ಮಾಡಿಸ್ಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಸೊ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಬಂತು ಅಂತಂದ್ರೆ, ಅಥವಾ ಆಕ್ಸಿಡೆಂಟು ಅಥವಾ ಅರ್ಜೆಂಟ್ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ, ಆ ಒಂದು ಸಮಯದಲ್ಲಿ ನಿಮ್ಮ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಕವರ್ ಆಗಿರುವಂಥದ್ದು ಇದೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಂದ. ಸೊ ಇದರ ಒಂದು ಕಾಸ್ಟ್ ಕೂಡ ತುಂಬಾ ಜನ ಯೋಚನೆ ಮಾಡ್ತಾರೆ, ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂತ. ಸೊ ತಿಂಗಳಿಗೊಂದು 700 to 800 ರೂಪಾಯಿಂದ ಪ್ರೀಮಿಯಂ ಕೂಡ ಶುರುವಾಗುತ್ತೆ. ಸೊ 10-20 ಲಕ್ಷ ಕೋಟಿವರೆಗೆ ಕೂಡ ಕವರೇಜ್ ಸಿಗುತ್ತೆ. ಬಟ್ ಇಲ್ಲಿ ತುಂಬಾ ಜನರಿಗೆ ಏನ್ ಗೊತ್ತಾ ಕನ್ಫ್ಯೂಷನ್. ಸೊ ನಾನೀಗ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಬೈ ಮಾಡ್ತೀನಿ ಅಂತಂದ್ರೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡೋದು? ಬಿಕಾಸ್ ಈಗ ನಾವು ಮಾರ್ಕೆಟ್ ಅಲ್ಲಿ ನೋಡ್ಬೋದು ಅಥವಾ ಆನ್ಲೈನ್ ಅಲ್ಲಿ ನೋಡ್ಬೋದು, ಸರ್ಚ್ ಮಾಡಿದ್ರೆ 25ಕ್ಕೂ ಹೆಚ್ಚು ಕಂಪ್ನೀಸ್ ಬರುತ್ತೆ, ನೂರಾರು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಗಳು ಬರುತ್ತೆ. ಸೊ ನಮ್ಗೆ ಅದ್ರಲ್ಲಿ ಯಾವ್ದನ್ನ ಫೈನಲ್ ಮಾಡಬೇಕು ಅನ್ನುವಂತ ಒಂದು ಕನ್ಫ್ಯೂಷನ್ ಇಂದ ತುಂಬಾ ಜನ ಬೇಡಪ್ಪ ನಮ್ಗೆ ಇದ್ರಲ್ಲಿ ಕ್ಲಾರಿಟಿ ಸಿಗಲ್ಲ, ಸೊ ಬಿಟ್ಬಿಡೋಣ ಅಂತ ನೆಕ್ಸ್ಟ್ ನೋಡೋಣ ಅಂತ ತುಂಬಾ ಜನ ಬಿಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಪರ್ಸನಲಿ ಒಂದು ರೆಕಮೆಂಡ್ ಮಾಡ್ತೀನಿ. ಸೊ ಇದನ್ನ ನಾನೇ ಯೂಸ್ ಮಾಡಿದ್ದೀನಿ, ಡಿಟೋ ಪ್ಲಾಟ್ಫಾರ್ಮ್. ಸೊ ಇದು ಝೆರೋದಾ ಬ್ಯಾಕ್ಡ್ ಕಂಪನಿ ಆಗಿರುತ್ತೆ. ಸೊ ನಿಮ್ಮ ಒಂದು ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ತರ ಇಲ್ಲಿ ನಿಮ್ಗೆ ಹಾನೆಸ್ಟ್ ಆಗಿ ಹೆಲ್ಪ್ ನ ಮಾಡ್ತಾರೆ. ಸೊ ಸ್ಪ್ಯಾಮ್ ಫ್ರೀ ಅಡ್ವೈಸ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ ನಿಮ್ಗೆ ಕನ್ಸಲ್ಟೇಷನ್ 100% ಫ್ರೀ ಆಗಿರುತ್ತೆ, ಕಾಲ್ಸ್ ಗಳು ಫ್ರೀ ಆಗಿರುತ್ತೆ, ಕ್ಲೇಮ್ ಸಪೋರ್ಟ್ ಕೂಡ ಫ್ರೀ ಆಗಿರುತ್ತೆ. ಯಾವುದೇ ಪ್ರೆಷರ್ ಅನ್ನ ಕೊಡಲ್ಲ, ಇದನ್ನೇ ಬೈ ಮಾಡಬೇಕು ಅಂತ ಹೇಳ್ಕೊಂಡು ಹಿಡನ್ ಅಜೆಂಡಾ ಯಾವುದೂ ಕೂಡ ಇರೋದಿಲ್ಲ. ಅನ್ವಾಂಟೆಡ್
ಅನ್ವಾಂಟೆಡ್ ಕಾಲ್ಸ್ಗಳು ಕೂಡ ಇರೋದಿಲ್ಲ. ಸೊ ನನಗೆ ವೈಯಕ್ತಿಕವಾಗಿ ಇವರಲ್ಲಿ ತುಂಬಾ ಇಷ್ಟ ಆಗಿರುವಂಥದ್ದು, ಯಾವಾಗ್ಲಾದ್ರೂ ನಿಮ್ಮ ಒಂದು ಕ್ಲೈಮ್ ರಿಜೆಕ್ಟ್ ಆಯ್ತು ಅಂತಂದ್ರೆ ಡಿಟ್ಟೋ ನಿಮ್ಮ ಪರವಾಗಿ ಫೈಟ್ ಮಾಡುತ್ತೆ. ಸೊ ಎಲ್ಲ ಪೇಪರ್ ವರ್ಕ್ ಆಗಿರ್ಬೋದು, 24/7 ಕ್ಲೈಮ್ ಸಪೋರ್ಟ್ ಅನ್ನ ಕೂಡ ಕೊಡ್ತಾರೆ. ಸೊ ನಮ್ಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬೇಕು ಅನ್ನುವಂತ ಒಂದು ಕ್ಲಾರಿಟಿ ಇಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾಗಿ ಇನ್ನೂ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಿಲ್ಲ, ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ತಡ ಮಾಡೋದಕ್ಕೆ ಹೋಗಬೇಡಿ. ಸೊ ಫ್ರೀ ಕನ್ಸಲ್ಟೇಷನ್ಗೆ ಸೊ ನಾನು ಡಿಟ್ಟೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೇರವಾಗಿ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಫ್ಯೂಚರಿಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ್ಲೂ ಕೂಡ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನಾವು ಯಾವ ಏಜ್ ಅಲ್ಲಿ ತಗೊಂಡ್ರೆ ಒಂದು ಒಳ್ಳೇದಿರುತ್ತೆ, ಅಥವಾ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ನಾವು ಯಾವಾಗ ಬೈ ಮಾಡಬೇಕು, ಸೊ ಇದರಿಂದ ಏನೇನು ಲಾಭ ಬರುತ್ತೆ ಅಂತ ಸೊ ಅದನ್ನ ಸರ್ ಹತ್ರ ಕ್ಲಾರಿಟಿ ತಗೊಳ್ಳೋಣ. ಸರ್, ಈಗ ನಾವು ಹೆಲ್ತ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್, ಈಗ ಫಾರ್ ಎಕ್ಸಾಂಪಲ್ ನಂದೇ ವಯಸ್ಸು ತಗೊಳ್ಳೋಣ. ಸೊ ನಾನೊಂದು ಯಾವ ಏಜ್ ಅಲ್ಲಿ ಶುರು ಮಾಡಿದ್ರೆ ಒಳ್ಳೇದು ಸರ್, ಏನೇನು ಲಾಭ ಬರುತ್ತೆ, ಇನ್ ಕೇಸ್ ನಾನು ಒಂದಷ್ಟು ವರ್ಷಗಳ ಕಾಲ ಆದ್ಮೇಲೆ ತಗೋತೀನಿ ಅಂತಂದ್ರೆ ಏನೇನು ನಷ್ಟ ಆಗುತ್ತೆ? ಆದಷ್ಟು ಬೇಗ ಅಂತ ಹೇಳ್ತೀನಿ. ನೀವು ಕೆಲಸ ಶುರು ಮಾಡಿದ ತಕ್ಷಣನೇ ತಗೊಳ್ಳೋದು ಒಳ್ಳೇದು. ಯಾಕೆ ಅಂತಂದ್ರೆ ಯಾವುದೇ ಪ್ರಮುಖವಾದ ಅಥವಾ ನಾವು ಅದನ್ನ ಹೀಗೆ ಹೇಳ್ಬೋದು, ಮಾರಣಾಂತಿಕ ರೋಗಗಳು ಅಂತ ಏನ್ ಹೇಳ್ತೀವಿ, ಕ್ರಿಟಿಕಲ್ ಇಲ್ನೆಸ್ ಅಂತ ಏನ್ ಹೇಳ್ತೀವಲ್ಲ, ಅಂತವಕ್ಕೆಲ್ಲ ಫಸ್ಟ್ 3 years ಅಂತ ಕ್ಲೈಮ್ ಸಿಕ್ಕೋದಿಲ್ಲ, ಕವರೇಜ್ ಸಿಕ್ಕೋದಿಲ್ಲ. ಹಾಗಾಗಿ ನೀವು ಆದಷ್ಟು ಯಂಗ್ ಆಗಿದ್ದಾಗ, ಆರೋಗ್ಯವಾಗಿದ್ದಾಗ ತಗೊಳ್ಳಿ. ಈಗ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಗಡ್ಡಕ್ಕೆ ಬೆಂಕಿ ಬಿದ್ದರೆ ಅವಾಗ ಬಾವಿ ತೋಡಕ್ ಹೋಗ್ತೀವಿ, ಅದು ಮಾಡಬಾರ್ದು. ಆದಷ್ಟು ಬೇಗ ಯಂಗ್ ಆಗಿದ್ದಾಗ ತಗೊಳ್ಳಿ. ಇದರಿಂದ ಅತ್ಯಂತ ಪ್ರಮುಖವಾಗಿ 2 ಇದೆ. ಏನಂದ್ರೆ ನಿಮ್ಗೆ ಕವರೇಜು ನಿಮ್ಗೆ ಏನು ಇರಲ್ಲ, ಆ ಎಂಗೇಜ್ ಅಲ್ಲಿ ನಿಮ್ಗೆ ಏನು ರೋಗಗಳು ಇರಲ್ಲ. ಅದೇ ಏನಾಗುತ್ತೆ, ಆ ಒಂದು ಅಷ್ಟು ಬೇಗ ನಿಮ್ದು ಆ ಪೀರಿಯಡ್ ಕಳೆದೋಗಿರುತ್ತೆ. ನಾಳೆ ನಿಮ್ಗೆ ಏನಾದ ದೊಡ್ಡ ಕಾಯಿಲೆಗಳು ಬಂದ್ರೆ ಅದು ಕವರ್ ಸಿಕ್ಕುತ್ತೆ ಒಂದು. ಆದರೆ ನಮ್ಮ ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ, ನಾನು ಇವಾಗ ಆರೋಗ್ಯವಾಗಿದ್ದೀನಿ, ನಾನು ಯಾಕೆ ಸುಮ್ಮನೆ ಅವ್ನಿಗೆ 10 ವರ್ಷ ಪ್ರೀಮಿಯಂ ಕಟ್ಟಲಿ, ನಾನು 30 ಮೇಲೆ ತಗೋತೀನಿ, 35 ಮೇಲೆ ತಗೋತೀನಿ, 40 ಮೇಲೆ ತಗೋತೀನಿ, ನನ್ಗೆ ಇವಾಗ ಏನು ರೋಗನೇ ಬರಲ್ಲ, ಇನ್ನೊಂದು 10-15 years ಅಂತ. ಇವತ್ತು ರೋಗನೇ ಬರಲ್ಲ ಅಂತ ನೀವು ಆ ರೀತಿ ಹೇಳಕ್ ಆಗೋದಿಲ್ಲ. ಯಾವಾಗ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ಹಾಗಾಗಿ ನೀವು ಅದು ಆದಷ್ಟು ಬೇಗ ಮಾಡಿಡ್ಬೇಕು. ಅದರಿಂದ ಲಾಭ ನಾನು ಹೇಳಿದ್ನಲ್ಲ, ಏನಂದ್ರೆ ಪ್ರಥಮ ಲಾಭ ಏನಂದ್ರೆ ಪ್ರೀಮಿಯಂ ಕಡಿಮೆ ಇರುತ್ತೆ. ವೆನ್ ಯು ಆರ್ ಯಂಗ್, ನಿಮ್ದು ಯಾವ್ದು ಕ್ರಿಟಿಕಲಿ ಇಲ್ನೆಸ್ ಇರ್ಬೋದು ಅಥವಾ ಇನ್ನೊಂದು ಬೇರೆ ಯಾವ್ದಾರ ಒಂದು ನಿಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಗಗಳಿದ್ರೆ ಅದನ್ನ ನೀವು ಹೇಳಿದ್ರೆ ಅವಾಗ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗ್ತದೆ. ನೀವು ಹೆಂಗಿದ್ದಾಗ ನಿಮ್ಗೆ ಯಾವ್ದು ಕಾಯಿಲೆಗಳು ಇರೋದಿಲ್ಲ, ಆಗ ಪ್ರೀಮಿಯಂ ಕಡಿಮೆ ಇರುತ್ತೆ. ನಿಮ್ಗೆ ಏಜ್ ಕಡಿಮೆ ಆದಷ್ಟು ಪ್ರೀಮಿಯಂ ಕಡಿಮೆ. ನೀವು ನೋಡಿ 70, 70, 75, 80 ತನಕನೂ ಸಿಕ್ಕುತ್ತೆ. ಈ ತರದ್ದು ಈಗ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಈಗ ಎಲ್ಡರ್ಲಿ ಪೀಪಲ್ಗೂ ಕೊಡ್ತಾ ಇದ್ದಾರೆ. ಬಟ್ ಸಮಸ್ಯೆ ಅಂದ್ರೆ ಅವ್ರದ್ದು ಪ್ರೀಮಿಯಂ ತುಂಬಾ ದೊಡ್ಡದಿರುತ್ತೆ. ಸೊ ಅದೇ ನೀವು ಚಿಕ್ಕ ವಯಸ್ಸಿನಲ್ಲೇ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ರೆ ಅದು ತುಂಬಾ ಜಾಸ್ತಿ ಆಗೋದಿಲ್ಲ, ಮೇಂಟೈನ್ ಆಗ್ತಾ ಹೋಗ್ತದೆ. ಹಾಗಾಗಿ ಅಡ್ವಾಂಟೇಜ್ ಒಂದು ಪ್ರೀಮಿಯಂ ಅಡ್ವಾಂಟೇಜು, 2 ನಿಮ್ಗೆ ಯಾವ್ದಾರ ದೊಡ್ಡ ಬೇರೆ ಬೇರೆ ಕಾಯಿಲೆಗಳಿದ್ರೆ ಅದಾಗುತ್ತೆ. ಆಮೇಲೆ ನೀವು ಅದನ್ನ ಕ್ಲೈಮ್ ಮಾಡಿಲ್ಲ ಅಂದ್ರೆ ಇವತ್ತು ಹೆಂಗೆ ಅಂದ್ರೆ 100% ಬೋನಸ್ ಸಿಗ್ತಾ ಹೋಗ್ತಾ ಇದೆ. ಅಂದ್ರೆ ಒಂದು 4-5 ವರ್ಷದಲ್ಲಿ ನಿಮ್ದು 10 ಲಕ್ಷ ಕವರಿಗೆ ತಗೊಂಡಿರ್ತೀರಾ, ಅದು 20 ಲಕ್ಷ ಕವರ್ ಆಗಿರುತ್ತೆ. ಸ್ಟಿಲ್ ಯು ವಿಲ್ ಬಿ ಪೇಯಿಂಗ್ ಫಾರ್ ಓನ್ಲಿ 10 lakhsಗೆ ನೀವು ಪ್ರೀಮಿಯಂ ಕಟ್ತಿರ್ತೀರಾ. ಆದ್ರೆ ಕವರೇಜ್ 20 ವರ್ಷ ಆಗೋಗಿರುತ್ತೆ, 20 ಲಕ್ಷ ಆಗೋಗಿರುತ್ತೆ. ಯಾಕೆ ನೀವೇನು ಕ್ಲೈಮೇ ಮಾಡಿಲ್ಲಲ್ಲ. ಸೊ ಈ ತರದೆಲ್ಲ ಇದೆ ಇವತ್ತು. ಅರ್ಥ ಆಯ್ತಾ? ನೀವು ಕ್ಲೈಮ್ ಮಾಡಿಲ್ಲ ಅಂದ್ರೆ ವೇಸ್ಟ್. ಅಯ್ಯೋ ನನಗೆ ರೋಗ, ಇನ್ಶೂರೆನ್ಸ್ ಮಾಡ್ಸೋದೇ ಅದಕ್ಕೆ, ಬೆಟರ್ ಟು ಬಿ ಸೇಫ್ ದೆನ್ ಸಾರಿ. ಇನ್ಶೂರೆನ್ಸ್ ಉದ್ದೇಶನೇ ಅಷ್ಟು. ನನಗೆ ರೋಗ ಬರಲಿ, ನನಗೆ ಹಾಳಾಗ್ಲಿ, ನನಗೆ ದೊಡ್ಡ ದೊಡ್ಡ ರೋಗಗಳು ಬರಲಿ ಅಂತ ಯಾರು ಮಾಡಿಸೋದಿಲ್ಲ. ಮಾಡಿಸದೆ ಅಕಸ್ಮಾತ್ ಆದರೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿಸೋದು. ಹಾಗಾಗಿ ಎಷ್ಟು ಬೇಗ, ಅದು ನಾನು ಏಜ್ ಅಂತ ಹೇಳೋದಿಲ್ಲ. ನೀವು 23 ಅಂದ್ರೆ 23, 25 ಅಂದ್ರೆ 25 ನೀವು ಮಾಡಿಸ್ಲೇಬೇಕು. ಇನ್ನೊಂದು ಪ್ರಮುಖವಾಗಿ ಮಾಡುವಂತ ತಪ್ಪು ನಾನು ಹೇಳ್ತೀನಿ, ಇದು ಅಡ್ವಾಂಟೇಜ್, ತುಂಬಾ ಅಡ್ವಾಂಟೇಜ್ ಇರುತ್ತೆ. ಇಫ್ ಯು ಸ್ಟಾರ್ಟ್ ಅರ್ಲಿ, ಇನ್ವೆಸ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಬೇಗ ಮಾಡಿದಷ್ಟು ನಿಮ್ಗೆ ಲಾಭ ಜಾಸ್ತಿ. ಇನ್ನೊಂದೇನೆಂದರೆ, ಬಹಳಷ್ಟು ಜನ ನಾನು ನೋಡಿರೋ ಹಾಗೆ ನನ್ನ ಕ್ಲೈಂಟ್ಗಳು ಏನು ಮಾಡ್ತಾರೆ ಅಂತಂದರೆ, ನನಗೆ ಕಂಪ್ನಿದು ಇನ್ಶೂರೆನ್ಸ್ ಇದೆ, ನನ್ನ ಕಂಪ್ನಿ ಕೊಟ್ಟಿದೆ, ನನ್ನ ಕವರ್ ಮಾಡುತ್ತೆ, ನನ್ನ ವೈಫು, ನನ್ನ ಕಿಡ್ಸು, ನನ್ನ ಅಪ್ಪ ಅಮ್ಮನ್ನು ಕವರ್ ಮಾಡುತ್ತೆ, ನನಗೆ 25 ಲಕ್ಷ ಕೊಟ್ಟಿದೆ, 15 ಲಕ್ಷ ಕೊಟ್ಟಿದೆ, 20 ಲಕ್ಷ ಕೊಟ್ಟಿದೆ, ಸೊ ನಾನು ಯಾಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ. ಯಾವತ್ತೂ ಅಷ್ಟೇ ಅನಾರೋಗ್ಯ ಅನ್ನೋದು ಅಥವಾ ಅನಿರೀಕ್ಷಿತಗಳು ಹೇಳಿ ಕೇಳಿ ನಿಮಗೆ ಮೊದಲೇ ಇಮೇಲ್ ಹಾಕಿ ಬರೋದಿಲ್ಲ. ಹೌದು, ಯಾವ ಗಳಿಗೆಯಲ್ಲಿ ಏನ್ ಬೇಕು. ನೀವು ಇವತ್ತು ಕೆಲಸ ಬಿಟ್ಟಿದ್ದೀರಿ 30ನೇ ತಾರೀಕು, ಆಯ್ತಾ? ನೀವು ಹೊಸ ಇನ್ಶೂರೆನ್ಸು ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ 3 ದಿನ ಆಯ್ತು ಅಂತ ಇಟ್ಕೊಳ್ಳಿ. ಆ 3 ದಿನದಲ್ಲಿ ನಿಮ್ಗೆ ಆಗಲ್ಲ, ಏನೂ ಆಗಲ್ಲ ಅಂತ ಹೆಂಗೆ ಹೇಳ್ತೀರಿ? ನೀವು ಈಗ ಕೆಲಸ ಬಿಟ್ಟಿದ್ದೀರಿ, ಹೊಸ ಕಂಪನಿಗೆ ಸೇರ್ಕೋತಾ ಇದ್ದೀರಿ,
ಸೇರ್ಕೊಳಕ್ ಮಧ್ಯೆ 1 ತಿಂಗಳಿದೆ ಅಂತ ಇಟ್ಕೊಳ್ಳಿ ಗ್ಯಾಪು. ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಆ ಕಂಪ್ನಿ ತಿರ್ಗಾ ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ. ಗ್ಯಾಪ್ 1 ಮಂತ್ ಇದೆ, ಆ 1 ಮಂತಲ್ಲಿ ಏನೂ ಆಗಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ಯಾವಾಗಲೂ ನಾನು ಹೇಳ್ತೀನಿ, ಕಂಪ್ನಿ ಕೊಟ್ಟಿದ್ಯಾ ವೆರಿ ಗುಡ್, ಕಂಪ್ನಿದು ಹಂಗಿರ್ಲಿ. ನೀವು ಒಂದು 10 ಲಕ್ಷಕ್ಕೋ 15 ಲಕ್ಷಕ್ಕೋ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ಖಂಡಿತ ಇದು ನಾನು ಹೇಳೋದು ಕಾರ್ಪೊರೇಟ್ ಅಲ್ಲಿ ಇರೋರು ಬಹಳಷ್ಟು ಒಳ್ಳೆ ವೇತನನ ಪಡ್ಕೊತಾ ಇರೋವಂಥವ್ರು ಮಾಡ್ತಿರೋಂತಹ ತಪ್ಪು. ಸೊ ಅವರು ಮಾಡಿ ಇಟ್ಕೊಳ್ಳೇಬೇಕು. ನಿಮ್ಮ ಕಂಪ್ನಿ ಕೊಟ್ಟಿದ್ದು ಇಟ್ಸ್ ವೆರಿ ಗುಡ್, ನಿಮ್ಗೆ ಒಳ್ಳೇದು, ಕಂಪ್ನಿಗೆ ಒಳ್ಳೇದು, ನಿಮ್ ಖುಷಿ ಅದು ಇರಲಿ. ಆದರೆ ಅದು ಬದಲಾಗಿ ನಿಮ್ಮದು ಅಂತಲೂ ಒಂದು ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಆ ಗ್ಯಾಪಲ್ಲಿ ಆಗಲ್ಲ ಅಂತ ನೀವು ಹೇಳಕ್ಕಾಗೋದಿಲ್ಲ. ನಿಮಗೆ ಗೊತ್ತೇ ಇದೆ, ನಾನು ಹೇಳೋದಲ್ಲ, ಮಹಾತ್ಮರೇ ಹೇಳೋಗಿದ್ದು. ಯಾರೋ ಒಬ್ಬರನ್ನ ಕೇಳಿದ್ರೆ ಅರ್ಧ ಬಾಗ್ಲು ಮುಚ್ಚಿದೆ ಅಂತ ಒಬ್ಬ ಹೇಳ್ತಾನೆ, ಅರ್ಧ ಬಾಗ್ಲು ತೆಗ್ದಿದೆ. ನೋಡಿ ಮನಸ್ಥಿತಿ ನೋಡಿ, ಅವನಿಗೆ ಅರ್ಧ ಬಾಗ್ಲು ತೆಗ್ದಿದೆ ಅನ್ನಿಸ್ತು, ಅದೇ ಇನ್ನೊಬ್ಬನಿಗೆ ಅರ್ಧ ಬಾಗ್ಲು ಮುಚ್ಚಿದೆ ಅನ್ನಿಸ್ತು. ನಾವು ಹೆಂಗೆ ಪರ್ಸೀವ್ ಮಾಡ್ತೀವಿ, ನಾವು ಹೇಗೆ ಜೀವನನ ನಾವು ತಗೋತೀವಿ ಅನ್ನೋದ್ರ ಮೇಲೆ ಅಷ್ಟೇ. ಅದು ಯಾವಾಗಲೂ ಇದು ಸರ್ವಕಾಲಿಕ ಸತ್ಯ. ಆಗಲ್ವಾ? ಆಗುತ್ತೆ. ನೀವು ಸರಿ ಬರ್ತಿದ್ರು ಯಾರೋ ಬಂದು ಗುದ್ದು ಬಿಡ್ತಾರೆ. ಆದರೆ ನಾನು ಇಲ್ಲ ಅಂತ ಹೇಳೋದಿಲ್ಲ, ಆಗುತ್ತೆ. ಒಂದಷ್ಟು ನೆಗೆಟಿವಿಟಿ ಅನ್ನೋದು ನೀವು ಎಷ್ಟೇ ಬೇಡ ಅಂದ್ರೂ ಅದು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಅದು ನಿಮಗೆ ಅಡ್ಡದಾರಿಗೆ ನಿಂತ್ಕೊಳ್ಳುತ್ತೆ. ನಿಮ್ಗೆ ಪೂರ್ಣವಾಗಿ ಒಳ್ಳೆಯ ಮನಸ್ಸಿನಿಂದ ನಡೆಯೋದಕ್ಕೆ ಬಿಡೋದಿಲ್ಲ. ಇಂಥ ತೊಂದರೆಗಳು ಬಂದು ನಿಂತ್ಕೊಳ್ಳುತ್ತೆ. ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ಗೆ ಇದು ಕೊನೆಯಿಲ್ಲದ ಸಮಸ್ಯೆಗಳ ಸಾಲು. ನೀವು ಆ ಥರ ನೀವು ಕಾರಣ ಕೊಟ್ಕೊಂತ ಹೋದ್ರೆ ಇಡೀ ಜೀವನ ನೀವೇನು ಒಂದು 10 ರೂಪಾಯಿ ಉಳಿಸ್ಲಾರ್ರಿ. ಎಲ್ಲಿ ಸಾಧ್ಯನೋ ಅಲ್ಲಿ ನಾನು ಹೇಳದ್ನಲ್ಲ, ನಿಮ್ಮ ಮನಸ್ಥಿತಿ ಹೆಂಗೋ ಮಾಡ್ಕೊಂಡು ಆಯ್ತು. ಇವತ್ತು 500 ಆಯ್ತು 500, 1000 ಆಯ್ತು 1000, ಎಷ್ಟಾದ್ರೂ ಅಷ್ಟು. ನಿಮ್ಮ ಟಾರ್ಗೆಟ್ 5 ಅಂತ ಇಟ್ಕೊಳ್ಳಿ, 4 ಇರುತ್ತೆ, ಚೂರು ಪುಷ್ ಮಾಡಿ 4.5 ಮಾಡ್ಕೊಳ್ಳಿ, 5 ಮಾಡ್ಕೊಳ್ಳಿ. ಹೌದು, ನಾನು ಹೇಳೋದು ಸುಲಭ, ಪಾಲಿಸೋದು ಕಷ್ಟ. ಇದು ನನಗೂ ಗೊತ್ತಿದೆ. ಯಾಕಂದ್ರೆ ನಾನೇನು ಆಕಾಶದಿಂದ ಉದುರಿದವನಲ್ಲ, ನಾನು ಇಲ್ಲೇ ನಿಮ್ಮಗಳ ಮಧ್ಯದಿಂದನೇ ಬಂದಂಥವನು. ನೀವು ಅದನ್ನ ಮಾಡ್ತಾ ಹೋಗ್ಬೇಕು. ಆಮೇಲೆ ಇದೇ ಪರಿಸ್ಥಿತಿ ಇದೇ ದಿನ ಸದಾ ಇರೋದಿಲ್ಲ. ಪ್ರತಿಯೊಬ್ಬರು ಕೋಟ್ಯಾಧಿಪತಿ ಆಗ್ಬೋದು ನೀವು. ಆಮೇಲೆ ಮತ್ತೆ ಹೇಳ್ತೀನಿ, ಇನ್ನೊಂದು ಅಂಶ ಇಲ್ಲಿ ಗಮನಿಸ್ಬೇಕಾದ್ದು, ನಮ್ಮ ಮಿಡ್ಲ್ ಕ್ಲಾಸು 9 to 5, ಆಮೇಲೆ ಹೋಗಕ್ಕೆ ಬರಕ್ಕೆ ಟೈಮ್ಗಳು ಹಾಕೊಂಬಿಡಿ. ಅವ್ರ ಜೀವನ ಅಲ್ಲಿ ಕಳೀತಾರೆ. 9 to 5 ನಾವು ವೇಳೆ ಮಾರಾಟ ಮಾಡಲೇಬೇಕು. ಯಾಕಂದ್ರೆ ನಮ್ಗಿನ್ಯಾರು ಇಲ್ಲ. ನಮ್ಗೆ ಯಾರಿದ್ದಾರೆ? ಬ್ಯಾಕಪ್ ಯಾರು ಇಲ್ಲ, ಯಾರು ಫ್ರೀ ಕೊಡೋದಿಲ್ಲ. ಯಾರು ಕೊಟ್ಟರು ಸಾಲ ಅಂತ ಕೊಟ್ಟಿರ್ತಾರೆ, ಎಲ್ಲಿ ಮಗ ಅಂತ ಕೇಳ್ತಾರೆ ಅಲ್ವಾ? ಯಾರನ್ನ ಕೊಟ್ಟವ್ರು ಫ್ರೆಂಡ್ಸೇ ಆಯ್ತು, ಇನ್ನೊಬ್ಬರೇ ಆಯ್ತು. ಹಾಗಾಗಿ 9 to 5 ನಾವು ಮಾರಾಟ ಮಾಡಬೇಕು. ನಮ್ಮ ವೇಳೆನ ಮಾರಾಟ ಮಾಡೋಣ, ತಪ್ಪಿಲ್ಲ. ಆದರೆ ಅದರ ನಂತರದ 5 to 9 ಇರುತ್ತಲ್ಲ, ನೀವು ಇವತ್ತಿನ ದಿನ ಬೆಂಗಳೂರು ಅಂತ ನಗರದಲ್ಲಿ ಓಡಾಟದ್ದು ಅದು ಇದ್ರು ತೆಗೆದ್ಬಿಡಿ. ತೆಗೆದ್ಮೇಲೆ ನಿಮಗೆ ಅಂತ ಒಂದಷ್ಟು ವೇಳೆ ಉಳಿದೇ ಇರುತ್ತೆ. ಆ ವೇಳೆನ ನೀವು ಸರಿಯಾಗಿ ದುಡಿಸ್ಕೊಂಡಿದ್ದೇ ಆದರೆ ನಿಮ್ಮ ಒಳಿತಿಗೆ ದುಡಿಸ್ಕೊಳ್ಳಿ. ಅದು ಅರ್ಥ ಇಷ್ಟೇ. ಜ್ಞಾನ ನೀವು ಹೆಚ್ಚು ಹೆಚ್ಚು ಕಲಿಕೆ ಮಾಡ್ತಾ ಹೋದಾಗ ನಿಮ್ಗೆ ಅಲ್ಲಿ ನೀವು ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಆ ನಾಲೆಡ್ಜ್ನ ಮಾರಿದ ನಂತರ ನಿಮ್ಗೊಂದಷ್ಟು ಹಣ ಬರೋ ಥರ ನಿಮಗೆ ಮತ್ತೆ ಆಗ್ತದೆ. ಎಲ್ಲಿ ತನಕ ಅಂತ ನೀವು ಬರೀ ವೇಳೆನೆ ಮಾರ್ತಾ ಕೂತ್ಕೋತೀರಿ. ಜ್ಞಾನ ವೃದ್ಧಿ ಮಾಡ್ಕೊಂಡಾಗ ಆ ಜ್ಞಾನನೂ ಕೂಡ ನೀವು ಹಣವಾಗಿ ಪರಿವರ್ತನೆ ಮಾಡಿಸ್ಕೊಳ್ಬೋದಂತ ಒಂದು ಒಳ್ಳೆಯ ಸನ್ನಿವೇಶ ಭಗವಂತ ನಿಮಗೆ ಸೃಷ್ಟಿ ಮಾಡ್ಕೊಡ್ತಾನೆ. ನೀವು ನಡೆಯಕ್ಕೆ ಶುರು ಮಾಡಿದ್ರೆ ಅಲ್ವಾ ದಾರಿ ತೆಕ್ಕೊಳ್ಳೋದು. ಕೂತಿದ್ರಿಲ್ಲೇ ಕೂತಿರ್ತೀವಿ 1 ಗಂಟೆ. ನಾವು ಇವಾಗ ವಾಕ್ ಮಾಡ್ಕೊಂಬಂದ್ರೆ 5 kilometers ವಾಕ್ ಮಾಡ್ಬಿಡ್ತೀವಿ 1 ಗಂಟೆಲಿ ಅಲ್ವಾ? ಇಷ್ಟೇ ಬದುಕು. ನಡೆಯಕ್ಕೆ ಶುರು ಮಾಡಿ. ನೀವು ಈ ತಿಂಗಳು ಆಗ್ಲಿಲ್ಲ ಅಂತ ಮಹಾಪರಾಧ ನಮ್ಮ ಮಿಡ್ಲ್ ಕ್ಲಾಸ್ ಜನಗಳು ಮಾಡೋದು ಏನಂತಂದ್ರೆ, ಈ ತಿಂಗಳು ನನ್ನ ಕೈಲಾಗಲ್ಲ, ರೀಸನಿಂಗ್. ನಾನು ಹೇಳ್ತೀನಪ್ಪ, ಅದು ನಿಮ್ಮೊಬ್ರದಲ್ಲ. ನೋಡಿ, ನಾನು ಹೇಳಿದೆ 50% 60% ಜನ ಭಾರತದಲ್ಲಿ ಇದ್ರೆ, ನೀವೇ ನೋಡ್ಕೊಳ್ಳಿ, 150 ಕೋಟಿಲಿ 60% ಅಂತಂದ್ರೆ 75, 90 ಕೋಟಿ ಜನದ್ರ ಕತೆ ಇದು. ನೀವೇನು ಏನು ಅಂತ ಅನ್ಕೋಬೇಡಿ, ನನ್ನೊಬ್ಬನಿಗೆ ಕಷ್ಟ, ನನ್ನೊಬ್ಬನಿಗೆ ಇದು ಇಲ್ಲ. ಅದು ಬಹುತೇಕರ ನಮ್ಮ ಸಮಾಜದ ಬಹುತೇಕರ ಸಮಸ್ಯೆ. ಎಲ್ಲ ಆಗ್ತಿರುತ್ತೆ, ಏನೋ ಒಂದು ಆಸ್ಪತ್ರೆ ಖರ್ಚು ಬರುತ್ತೆ, ಎಲ್ಲ ಆಗ್ತಿರುತ್ತೆ, ಇನ್ನೊಂದು ಯಾವುದೋ ಒಂದು ಫಂಕ್ಷನ್ ಖರ್ಚು ಬರುತ್ತೆ. ಇದು ಸಹಜ. ಆದರೆ ನಾನು 5,000 ಕಟ್ಟ ಕಡೆ ನೀವು 4 ಕಟ್ಟಿ, 4 ಕಟ್ಟಕ್ಕಾಗಲಿಲ್ಲ 3, ಇದನ್ನ ಮಾಡ್ಕೊಳ್ಳಿ. ಪೂರ್ಣವಾಗಿ ಅದಕ್ಕೆ 0 ಅಂತ ಮಾಡಬೇಡಿ. ಅದೊಂದು ಟಿಪ್ಸು. ಅದು ಯಾವತ್ತೂ ಅಷ್ಟೇ, ಆ ಕಂಟಿನ್ಯೂಟಿ ಇಸ್ ದ ಕೀ ಅನ್ನೋದನ್ನ ನೀವು ಮರಿಬಾರ್ದು. ಆಯಿತು, ತೀರಾ ಆಗಲೇ ಇಲ್ಲ, 2 ತಿಂಗಳು ನೀವು ಕಟ್ಟಲಿಲ್ಲ, 3 ತಿಂಗಳು ಕಟ್ಟಲಿಲ್ಲ, ಮತ್ತೆ ಶುರು ಮಾಡಿ, ಮತ್ತೆ ಕಟ್ಕೊಂಡು ಹೋಗಿ. ಅದೇನಂದರೆ ಅದು ಅಭ್ಯಾಸ. ಅದು ಒಂಥರ ಅಭ್ಯಾಸ. ಏನೇ ಕಷ್ಟ ಬಂದರೂ ನಾವು ತಿಂಡಿ ತಿನ್ನೋದು ಬಿಡಲ್ಲ, ಊಟ ಮಾಡೋದು ಬಿಡೋದಿಲ್ಲ, ಸ್ನಾನ ಮಾಡೋದು ಬಿಡೋದಿಲ್ಲ. ಕಷ್ಟ ಅಂತ ನಾನು ನೋಡಿ, ಇನ್ನೊಂದು ಅತ್ಯಂತ ಪ್ರಮುಖವಾದ್ದು, ಏನೋ ಸಾಲ ತೊಗೊಂಡ್ಬಿಟ್ಟಿರ್ತೀರಾ, ಕಷ್ಟ ಅಂತ ನೀವು EMI ಕಟ್ಟೋದು ಬಿಡ್ತೀರಾ? ನಿಮ್ಮ ಬೈಕ್ ತೊಗೊಂಡ್ಬಿಟ್ಟಿರ್ತೀರಾ, EMI ಬಿಟ್ಟಿರ್ತೀರಾ?
ಇಲ್ಲ ಅವ್ನು ಬಂದು ಯಾರೋ ನಿಮ್ಗೆ ಅವಮಾನ ಮಾಡ್ತಾನೆ, ಬಜಾಜ್ ಫೈನಾನ್ಸ್ ಅವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರೋ ಅವ್ರು ಕೊಟ್ಟು ದುಡ್ಡು ಬಂದಿಲ್ಲ ಅಂತಂದ್ರೆ ಅವಾಗ ನಿಮ್ಗೆ ಬರ್ತಾರೆ, ಎಲ್ಲಿ ನನ್ನ ಹಣ ಇಲ್ಲಿ ಇಂತ ಕಂತು ಕಟ್ತಾರೆ. ಬಹಳಷ್ಟು ಜನ ಕೈ ಸಾಲಗಳು ಮಾಡ್ಕೊಂಡಿರ್ತಾರೆ ಸ್ನೇಹಿತರ ಹತ್ರ, ಬಂಧುಗಳ ಹತ್ರ. ಸೊ ಕೇಳ್ತಾರೆ, ಎಲ್ಲಪ್ಪ ಈ ತಿಂಗಳದ್ದು ಬರಲಿಲ್ಲ ಅಂತ. ಹಾಗಾಗಿ ಅದು ಆ ಭಯ ಇದೆ, ಆ ಭಯದ ಕಾರಣ ಅವರು ತಪ್ಪದೆ ಕಟ್ಕೊಂಡು ಹೋಗ್ತಾರೆ. ಅದೇ SIP ಅಂದಿದ ತಕ್ಷಣ ಅಲ್ಲಿ ಭಯ ಇಲ್ಲ, ಕಟ್ಟಿದ್ರೆ ಕಟ್ಬೋದು, ಯಾರು ನಿಮ್ಮನ್ನ ಯಾರು ಕೇಳಲ್ವಲ್ಲ, ಕ್ವಶನ್ ಮಾಡ್ಬೋದಲ್ಲ, ಹಾಗಾಗಿ ಮಾಡ್ತಾರೆ. ಇದಕ್ಕೆ ಹೇಳಿದ್ದು 90% ಜನ ಮ್ಯೂಚುವಲ್ ಫಂಡ್ ಮಾಡಿದವರು ಕೋಟ್ಯಾಧಿಪತಿಗಳು ಆಗಲ್ಲ. ಇಲ್ಲಿಯ ತನಕ ಆಗಿರೋದು ಇದು. ಯಾಕೆಂದ್ರೆ ಅವ್ರು ಕಂಟಿನ್ಯೂ ಮಾಡಲ್ಲ, ಅಷ್ಟೇ ಕಾರಣ. ನೀವು ಕಂಟಿನ್ಯೂ ಮಾಡಿದ್ದೇ ಆದ್ರೆ, ಈಗ ನಾನು ಹೇಳ್ತಿರೋದೆಲ್ಲ ಸತ್ಯ, ಪ್ರತಿಯೊಬ್ಬರು ಕೋಟ್ಯಾಧಿಪತಿಗಳು ಆಗಬಹುದು. ಓಕೆ, ಬಟ್ ಈಗ ಸರ್ ನಾವು ಕೋಟ್ಯಾಧಿಪತಿ ಅಂತ ನೋಡಿದಾಗ ಈಗ ಯಾರೇ ಮಧ್ಯಮ ವರ್ಗದವರು ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ಅವ್ರು ಕೋಟ್ಯಾಧಿಪತಿ ಆದರೂ ನಾನು ಕೂಡ ಆಗಬೇಕು. ಬಟ್ ಯಾರಿಗೂ ಕೂಡ ನೀವು ಹೇಳ್ದಂಗೆ ಒಂದು ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ, ಅಥವಾ ಒಂದು ಕಾಯುವಿಕೆ ಅನ್ನೋದು ಯಾವುದೂ ಇರೋದಿಲ್ಲ. ಸೊ ಒಂದು ನೈಟಲ್ಲಿ ನಾನು ಹಂಗಾಗಬೇಕು ಅಂತ ಇರುತ್ತೆ. ನಾವು ಇಲ್ಲಿರ್ತೀವಿ, ಅವ್ರು ಅಲ್ಲಿರ್ತಾರೆ, ಬಟ್ ಅವ್ರು ಈಸಿಯಾಗಿ ಹೋಗಿರಲ್ಲ. ಸೊ ಕೋಟ್ಯಾಧಿಪತಿಗಳು ಒಂದು ಅಭ್ಯಾಸವನ್ನು ಅವ್ರು ಫಾಲೋ ಮಾಡ್ತಾರೆ ಅಂತಂದ್ರೆ ಅದು ಅಭ್ಯಾಸಗಳು ಯಾವುದು ಸರ್? ಈಗ ನೀವು ಹೇಳಿದ್ರಿ ಒಂದು ಮನಸ್ಥಿತಿ, ಅದನ್ನು ಒಪ್ಕೋತೀನಿ. ಅದಾದ್ಮೇಲೆ ಕನ್ಸಿಸ್ಟೆನ್ಸಿ, ಅದು ಬಿಟ್ಟು ಒಂದು ಅಭ್ಯಾಸ, ಹ್ಯಾಬಿಟ್ನ ನಾವು ಬೆಳೆಸ್ಕೋಬೇಕು ಅಂದ್ರೆ ಯಾವ್ದನ್ನ? ಪ್ರಪ್ರಥಮವಾಗಿ ನಾವು ಬೆಳೆಸ್ಕೋಬೇಕಾಗಿದ್ದೇನು ಗೊತ್ತಾ? ನಾವು ಪ್ರತಿಯೊಂದನ್ನು ನಮಗೆ ಲುಕ್ ಇನ್ ಸೈಡ್ ಅಂತ ನಮ್ಮನ್ನು ನಾವು ನಾವು ಅದು ಮಾಡೋದಿಲ್ಲ. ನೀವು ನೋಡಿ, ಸಾಮಾನ್ಯ ಜನರಲ್ಲಿರುವ ಎಲ್ಲಾ ಸಾಮಾನ್ಯ ಜನರಲ್ಲಿ ಕಾಣುವಂತ ಒಂದು ಗುಣ, ಆ ಗುಣನ ಅವರು ಗೆದ್ದು ಬಿಟ್ಟಿರ್ತಾರೆ. ಏನು ಸಾಮಾನ್ಯ ಗುಣ ಅಂತಂದ್ರೆ ರೀಸನಿಂಗ್, ಕಾರಣ ಕೊಡೋದು. ಪ್ರತಿಯೊಂದಕ್ಕೂ ಏನೋ ಕಾರಣ ಕೊಡ್ತಾರೆ. ಏನು ಯಶಸ್ವಿಗಳು ಅಂತನೋ ಅಥವಾ ಒಂದಷ್ಟು ಹಣ ಮಾಡಿದ ಜನ ಅಂತಂದ್ರೆ ಅವ್ರು ಏನು ಆಕಾಶದಿಂದ ಬಂದಿಲ್ಲ. ನಾನು ಅದೇ ಹೇಳ್ತೀನಿ, ಅವ್ರು ಇದೇ ಸಮಾಜದಿಂದ ಬಂದವರಲ್ಲ. ಇವತ್ತು ನೀವು ನೋಡಿ, ನಾನು ಯಾವಾಗಲೂ ಅದನ್ನೇ ಹೇಳ್ತೀನಿ, 70-80% ಜನ ಯಾರು ಇವತ್ತು ಮಿಲಿಯನೇರ್ಸು ಬಿಲಿಯನೇರ್ಸ್ ಇದ್ದಾರೆ, ಅವರೆಲ್ಲ ಸೆಲ್ಫ್ ಮೇಡು. ನಾವೊಂದು ಮಿತ್ತಲ್ಲಿದ್ದೀವಿ, ಏನೋ ಯಾರೋ ಅವ್ರ ಅಪ್ಪನ ಆಸ್ತಿ ಸಿಕ್ಬಿಡ್ತು ಅಂತ. ಎಲ್ಲರೂ ನಮ್ಮಲ್ಲಿ ಅಂದರೆ ನಾವು ಮಿಡ್ಲ್ ಕ್ಲಾಸ್ ಜನ ಅನ್ಕೊಳ್ಳೋದು, ನಮ್ಮಪ್ಪ ಹಂಗೆ ಮಾಡ್ಬಿಟ್ಟಿದ್ರೆ ನಾನು ಹಿಂಗೆ ಆಗ್ಬಿಟ್ಟಿರ್ತಿದ್ದೆ, ನಂತರ 1 ಕೋಟಿ ಇದ್ದಿದ್ರೆ ನಾನು ಅದನ್ನ 100 ಕೋಟಿ ಮಾಡಿಬಿಡ್ತಿದ್ದೆ ಬಿಸ್ನೆಸ್ ಮಾಡಿ ಅಂತ. ಅದೆಲ್ಲ ಸುಳ್ಳು. ಅದು ನಾವು ರೀಸನಿಂಗ್ ಕೊಡ್ತಾನೆ ಇರ್ತೀವಿ. ಇವರು ಒಂದು ಪ್ರಮುಖ ಗುಣ ಅಂತಂದರೆ ಸ್ಟಾಪ್ ಗಿವಿಂಗ್ ರೀಸನ್. ಮತ್ತಿನ್ನೊಂದು, ನಿಮ್ಮ ಸಹಾಯಕ್ಕೆ ಯಾರು ಬರಲ್ಲ, ಅದನ್ನು ಒಂದು ಅರ್ಥ ಮಾಡ್ಕೊಂಬಿಡಿ. ಯಾಕೆ ಸಹಾಯ ಮಾಡಬೇಕು? ಎಲ್ಲರೂ ಅವ್ರವ್ರ ಇದನ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ನೋಡ್ತಿರ್ತಾರೆ ಹೊರತು ಯಾಕೆ ಬಂದು ಚೈತ್ರ ಅವ್ರಿಗೆ ಯಾಕೆ ಯಾರನ್ನ ಬಂದು ದುಡ್ಡು ಕೊಡ್ತಾರೆ? ಕೊಡೋದಿಲ್ಲ ಅಲ್ವಾ? ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ರೀಸನಿಂಗ್ ಕಲ್ತ್ಕೊಳ್ಳಿ. ನಾನು ಇದೇ ತರ ಇದ್ದವನೇ. ನನ್ನ ಅಕ್ಕ ಒಬ್ರು ಅವತ್ತಿನ ಕಾಲಕ್ಕೆ ಅಮೆರಿಕದಲ್ಲಿದ್ರು, ದೊಡ್ಡಪ್ಪನ ಮಗಳು. ನನಗೆ ಅವಾಗ ಮನಸ್ಸಲ್ಲಿ ಯಾವಾಗಲೂ ಒಂದು ಭಾವನೆ, ನಾವು ಕಡು ಬಡತನದಲ್ಲಿದ್ದವರು, ಅವ್ರು $100 ಕಳಿಸ್ಬಿಟ್ರೆ ನಮ್ಮ ಮನೆ ತಿಂಗಳೆಲ್ಲ ಆಗೋಗ್ಬಿಡುತ್ತಲ್ಲ ಖರ್ಚು. ಇವ್ರಿಗೆ ಏನು ಬಂದಿದೆ, ಯಾಕೆ ಈ ಥರ ಜನ ನನಗೆ $100 ಕೊಡಲ್ವಲ್ಲ ಅಂತ. ನೀವು ಆ ಥರ ಕೊಡ್ತಾ ಹೋದ್ರೆ ನೀವೇ ಪಾಪರಾಗ್ಬಿಡ್ತೀರಿ. ಎಷ್ಟು ಜನಕ್ಕೆ ಕೊಡ್ತೀರಿ ಅಲ್ವಾ? ಅದು ನೀವು ಆ ಹಂತ ತಲುಪಿದಾಗ, ಅಲ್ಲಿಗೆ ಹೋದಾಗ ನಿಮಗೆ ಅರಿವು ಬರುತ್ತೆ, ಇಲ್ಲ ಈ ಥರ ಕೊಟ್ಟುಬಿಟ್ಟು ನಾವು ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ. ಹಣ ಕೊಟ್ಟು ಸಹಾಯ ಮಾಡಿ ನಾವು ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು ನಾವು ಸಮಾಜದಲ್ಲಿ ಅಂದರೆ, ನಮ್ಮ ಅನುಭವಗಳನ್ನು ನಾವು ಹೇಳ್ಕೊತಾ ಹೋಗ್ಬೋದು. ಅದನ್ನೇ ನಾನು ಇವಾಗ ಹೇಳ್ತಾ ಇರೋದು. ನಾನು ಇದೇ ರೀತಿ ರೀಸನ್ ಕೊಡ್ತಾ ಇದ್ದೆ ಪ್ರತಿಯೊಬ್ಬರದು. ಈಗ ಆಮೇಲೆ ಇನ್ನೊಬ್ಬರು ನೋಡಿ ಅವ್ರ ಬೆನ್ನ ಹಿಂದೆ ಮಾತಾಡೋದು, ಜಡ್ಜ್ ಮಾಡೋದು, ಇದೆಲ್ಲ ಬಿಟ್ಬಿಡಿ. ಈಗ ಇಟ್ ಈಸ್ ನಾಟ್ ಫೇರ್. ಒಂದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಏನಂದರೆ ಲೈಫ್ ಈಸ್ ನಾಟ್ ಫೇರ್ ಆ್ಯಂಡ್ ಇಟ್ ವಿಲ್ ನೆವರ್ ಬಿ ಫೇರ್. ಆಗಲ್ಲ. ಯಾರೋ ಒಬ್ಬರು ಪ್ರಬಲವಾದ ವ್ಯಕ್ತಿ ಮಕ್ಕಳು, ಅವ್ರಿಗೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಡ್ವಾಂಟೇಜ್ ಸಿಕ್ಕುತ್ತೆ, ಎಲ್ಲ ಸಿಕ್ಕುತ್ತೆ. ಆದರೆ ನಾನು ಹೇಳ್ತೀನಿ, ಇಷ್ಟೆಲ್ಲ ಇಟ್ಕೊಂಡು ಅವ್ರು ಸಕ್ಸಸ್ಫುಲ್ ಆಗ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನಿಮ್ಮಲ್ಲಿ ಯೋಗ್ಯತೆ ಇದ್ರೆ ಖಂಡಿತ ನೀವು ಅವ್ರಿಗಿಂತ ಚೆನ್ನಾಗಿ ಆಗೇ ಆಗ್ತೀರಿ. ಹೀಗಾಗಿ ಒಂದು ಪ್ರಮುಖ ಗುಣ, 100 ಕೋಟಿ ಜನರಿಂದ ಬೇರ್ಪಡಿಸಿ ನಿಮ್ಮನ್ನ ಸಪ್ರೇಟಾಗಿ ನಿಲ್ಸೋದು ಯಾವ್ದಾರ ಒಂದು ಗುಣ ಇದೆ ಅಂದರೆ ಅದು ಸ್ಟಾಪ್ ಗಿವಿಂಗ್ ರೀಸನ್. ಸ್ಟಾರ್ಟ್ ಏನು ಹೇಳ್ತಾರೆ, ನಿಮ್ಮ ಅಕೌಂಟಬಿಲಿಟಿ. ನಿಮ್ಮ ಮೇಲೆ ನೀವು ರೆಸ್ಪಾನ್ಸಿಬಿಲಿಟಿ. ಆಗಿದ್ದಲ್ಲ ತಪ್ಪು ಏನೇ ಆದರೂ ಇವತ್ತಿನ ನನ್ನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಓನ್ ದ ರೆಸ್ಪಾನ್ಸಿಬಿಲಿಟಿ. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ ಚೈತ್ರ ಅವರೇ, ತುಂಬ ಬೇಸರ ಏನಂದರೆ, ನಮ್ಮ ವಾತಾವರಣ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾವು ಚಿಕ್ಕ ಮಕ್ಕಳಿಂದ ನಾವು ಬೆಳೆಸೋದು ಹಾಗೆ ಮಕ್ಕಳನ್ನ. ಹೌದು. ಮಗು ನಡೀತಾ ಇರುತ್ತೆ, ಬಿದ್ದೋಗುತ್ತೆ ಅಂತ ಇಟ್ಕೊಳ್ಳಿ. ಬಿದ್ದಿದ ತಕ್ಷಣ ಅಮ್ಮ ಏನು ಮಾಡ್ತಾಳೆ, ಅತ್ತ ಅಂತ ನೆಲಕ್ಕೆ ಹೊಡಿತಾಳೆ. ಹೌದಲ್ಲ? ಅತ್ತ ಮಾಡ್ತೀನಿ ಸುಮ್ನಿರಮ್ಮ ಅಂತೇಳಿ ನೆಲಕ್ಕೆ ಹೊಡಿತಾರೆ. ಆ ಮಗುಗೆ ಆಶ್ಚರ್ಯ ಆಗುತ್ತೆ, ನಾನು ಬಿದ್ದೆ, ಬಿದ್ದೆ, ಅಮ್ಮ ನನ್ ಬೈತಾ ಇಲ್ಲ, ಅಮ್ಮ ನೆಲನ ಬೈತಾ ಇದ್ದಾಳೆ. ಸೊ ಆ ಮಗುಗನ್ಸುತ್ತೆ
ಅದಕ್ಕೆ ಏನು ಗೊತ್ತಿಲ್ಲ, ಅದೆಲ್ಲ ನಮ್ಮಿಂದ ಕಲಿಯೋದಲ್ಲ. ಅದಕ್ಕೆ ಅನ್ಸುತ್ತೆ ನಾನು ಸರಿ, ಈ ನೆಲ ತಪ್ಪು, ನೆಲದ್ದೇ ಏನೋ ತಪ್ಪು, ಓಕೆ ಅದೇ ಗುಣ ಇಟ್ಕೊಂಡು ನಾವು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರತಿಯೊಬ್ಬರಲ್ಲೂ ನಾನು ಸರಿ, ಚೈತ್ರ ಅವ್ರ ತಪ್ಪು, ನಾನು ಸರಿ, ನನ್ನ ಕೊಲಿಗ್ ತಪ್ಪು, ನಾನು ಸರಿ, ನನ್ನ ಬಾಸ್ ತಪ್ಪು, ನಾನು ಸರಿ, ಸಮಾಜ ತಪ್ಪು. ಈ ಗುಣ ಬೆಳೀತಾ ಹೋಗುತ್ತೆ ನಮ್ಮಲ್ಲೂ, ಎಲ್ಲರಲ್ಲೂ. ಯಾರೇನಿದೆ, ನೀವು ಪ್ರಜ್ಞಾಪೂರ್ವಕವಾಗಿ ಇಂತಹ ಒಂದು ಏನಿದೆ ಆಲೋಚನೆಗಳಿಂದ ಹೊರಗಡೆ ಬರಬೇಕು. ಟ್ರೈನ್ ಯುವರ್ ಬ್ರೈನ್. ಯಾವ ಥರದಲ್ಲಿ ನಿಮ್ಮ ಮನಸ್ಸನ್ನು ನೀವು ಸಿದ್ಧಪಡಿಸ್ಬೇಕು ಅಂತಂದರೆ, ತಪ್ಪಾಯಿತು, ತಪ್ಪು ನನ್ನದು, ಏನೋ ಒಳ್ಳೇದಾಯಿತು ನಮ್ಮದು, ಟೀಮ್ಗೆ ಕ್ರೆಡಿಟ್ ಕೊಡೋಕ್ಕೆ ಶುರು ಮಾಡಿ. ಜೊತೆಲಿ 10 ಜನ ಇರ್ತಾರೆ, ಅವ್ರನ್ನ ಗೌರವಿಸಿ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿಲ್ಲ, ಯಾವಾಗಲೂ ಅದೆಲ್ಲೋ ಒಂದು ಕಡೆ ವಾಪಸ್ ಬಂದು ನಿಮಗೆ ಅದು ಒಳ್ಳೆ ಬಹುಮಾನ ಕೊಟ್ಟೋಗುತ್ತೆ, ರಿವಾರ್ಡ್ ಮಾಡುತ್ತೆ. ಆದರೆ ನಾವು ಎಷ್ಟು ಸಣ್ಣ ಮನಸ್ಸಿನ ವ್ಯಕ್ತಿಗಳು ಅಂತಂದರೆ, ಗೆದ್ರೆ ನಾನು, ಸೋತ್ರೆ ನಾವು. ಅದು ಉಲ್ಟಾ ಮಾಡ್ಬಿಡಿ. ಇಷ್ಟೇ ನಾನು ಹೇಳೋದು. ಜಗತ್ತನ್ನ ನೀವು ನಿಂದಿಸೋದು, ದೂಷಿಸೋದು ಬೇಡ. ತಪ್ಪು ನಂದು, ನನ್ನಂದೇನೋ ಆಗಿದೆ, ಸಮ್ ಎಕ್ಸಿಕ್ಯೂಷನಲ್ಲಿ ನಂದು ಎರರ್ ಆಗಿದೆ, ಏನೋ ಆಗಿದೆ, ಯಾಕಾಯ್ತು, ಅದು ತಿದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ಓನ್ ದ ರೆಸ್ಪಾನ್ಸಿಬಿಲಿಟಿ. ಆಗಿರೋದು ನನ್ನ ಇವತ್ತಿನ ಪರಿಸ್ಥಿತಿಗೆ ನಾನು ಕಾರಣ ಅಪ್ಪ, ನೀವು ಅದನ್ನ ಫಸ್ಟ್ ಅದನ್ನು ಮಾಡ್ಕೊಳ್ಳಿ. 99 ಜನ ಮಾಡಲ್ಲ. ಎಷ್ಟೇ ಹೇಳಿ ಆ ಒಂದು ಮನಸ್ಥಿತಿ ನಿಮಗೆ ಬಂದಿಲ್ಲ ಅಂತಂದ್ರೆ, ಈ ನೋವು ಕೊನೆ ತನಕ ಇರುತ್ತೆ. ಏನು ಮಾಡಿದ್ರು ನಾವು ನಮ್ಮ ಒಂದು ಈಗಿರುವಂತಹ ಸ್ಥಿತಿಯಿಂದ ಮೇಲ್ಮಟ್ಟಕ್ಕೆ ಹೋಗೋದೇ ಇಲ್ಲ. ಸಣ್ಣ ಬುದ್ಧಿ, ಸಣ್ಣತನ, ಸಣ್ಣ ಮಾತುಗಳು, ಅದದೇ ಜನರ ಮಧ್ಯೆ ಅಲ್ಲೇ ಕಳೆದೋಗ್ಬಿಡುತ್ತೆ ಜೀವನ. ಹೀಗಾಗಿ ನಿಮ್ಮನ್ನ ಬೇರ್ಪಡಿಸೋದೇನು ಅಂತಂದ್ರೆ, ಓನ್ ರೆಸ್ಪಾನ್ಸಿಬಿಲಿಟಿ, ಸ್ಟಾಪ್ ಗಿವಿಂಗ್ ರೀಸನ್. ಅತ್ಯಂತ ಪ್ರಮುಖವಾದದ್ದು. ಇನ್ನೊಂದು ಸರ್, ಈಗ ಫಿನಾನ್ಷಿಯಲ್ ಫ್ರೀಡಮ್ ಅಂತ ಬಂದಾಗ, ಈಗ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ತುಂಬಾ ಆಪ್ಷನ್ಸ್ ಇದೆ. ನೀವು ಹೇಳಿದ್ರಿ SIP ಆಗಿರ್ಬೋದು. ಸೊ ನನಗೊಂದು ಕ್ಲಾರಿಟಿ ಬೇಕು. ಈಗ ನಾವು ಒಂದು ಸಾಮಾನ್ಯ ವರ್ಗದವರು, ಒಂದು ಸ್ವಲ್ಪ ಸಂಪಾದನೆ ಮಾಡೋರು, ಒಂದು ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ತೀವಿ ಅಂತಂದ್ರೆ, ಒಂದು ಕೋಟಿ ಗಳಿಸೋದಕ್ಕೆ ಯಾವ್ದು ಹತ್ರ, ಅದು ಲಾಂಗ್ ಟರ್ಮ್ ಆದ್ರೂ ಓಕೆ. ಸೊ FD ಆಗಿರ್ಬೋದು, ಅಥವಾ ಗೋಲ್ಡ್ ಆಗಿರ್ಬೋದು, SIP ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಯಾವುದು ಒಂದು ಬೆಸ್ಟ್ ಅಂತ ಹೇಳ್ತೀರಿ? ನೀವು ಗೋಲ್ಡು ಇನ್ನೊಂದು ಮತ್ತೊಂದು ಎಲ್ಲ ತಗೊಂಡ್ರು ನಾನು ಯಾವಾಗಲೂ ಗೋಲ್ಡ್ ಅಂದ್ರೆ ಜನ ಏನ್ ಮಾಡ್ತಾರೆ, ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ, ಸೆಬಿ ರಿಜಿಸ್ಟರ್ಡೇ ಇರೋದಿಲ್ಲ. ಯಾವುದೋ ಒಂದು ಆಪ್ಗಳಲ್ಲಿ ಇಲ್ಲೇ 120 ಇವತ್ತು UPIಗಳಿದೆ, ಅದಿದೆ, ಅದ್ರ ಮೂಲಕನೇ ಕೊಟ್ಬಿಡ್ತಾ ಇದ್ದಾರೆ. ನಿಮ್ಗೆ ನಾನು ಹೆಸರು ಹೇಳೋದಿಲ್ಲ, ನಿಮ್ಗೆ ಗೊತ್ತಿದೆ. ಅದು ಗೋಲ್ಡ್ಗೆ ಇದಕ್ಕೆ ಕಟ್ತಾರೆ, ಅದು ಎಷ್ಟು ದೊಡ್ಡ ಸ್ಕ್ಯಾಮ್ಗಳಾಗೋಗಿದೆ. ಹಾಗಾಗಿ ಅದು ಗೊತ್ತಾಗೋದಿಲ್ಲ ಅವ್ರಿಗೆ. ಯಾರೋ ದೊಡ್ಡ ಹೆಸರುಗಳು, ಅವ್ರು ಎಂಡಾರ್ಸ್ ಮಾಡಿದ್ದಾರೆ, ಇವ್ರು ಎಂಡಾರ್ಸ್ ಮಾಡಿದ್ದಾರೆ, ಅವ್ರು ಹಾಕಿದ್ದಾರೆ ಅಂತೆಲ್ಲ ಮಾಡಕ್ ಹೋಗ್ತಾರೆ. ಆಮೇಲೆ ಇಲ್ಲ ಒಂದಷ್ಟು ಜನ ಫಿಸಿಕಲ್ ಗೋಲ್ಡ್ ತಗೊಳಕ್ ಹೋಗ್ತಾರೆ. ಮತ್ತೆ ನೋಡು, ನಾನು ಇದೆಲ್ಲ ಹಿಸ್ಟಾರಿಕಲ್ ಡೇಟಾ ತೋರಿಸ್ಬಿಡ್ತಾರೆ. ನನ್ನ ತಾತನ ಕಾಲದಲ್ಲಿ ಇಷ್ಟಿತ್ತು ಚಿನ್ನ, ಇವಾಗ ಇಟ್ಕೊಂಡಿದ್ದಿದ್ರೆ ಇಷ್ಟ ಆಗ್ಬಿಟ್ಟಿರ್ತಿತ್ತು, ಅವತ್ತು ಕಾರ್ ತಗೊಂಡಿದ್ದಿದ್ರು ಇವತ್ತು 20 ಕಾರ್ ತಗೋಬೋದಾಗಿತ್ತು. ಈ ಥರ ಎಲ್ಲ ಇವತ್ತು ಮಾಹಿತಿ ಯುಗ. ಕಂಪ್ಯಾರಿಸನ್ಸಿ ನಾನು ಹೇಳೋದು, ಕೆಲವೊಂದ್ಸರಿ ಆ ಕಂಪ್ಯಾರಿಸನ್ಗಳಿಗೆ ಅರ್ಥ ಇರೋದಿಲ್ಲ. ನೋಡಿದ ತಕ್ಷಣ ನಿಮ್ಗೆ ಹೌದೌದು ಅನ್ಸುತ್ತೆ, ಹೌದಲ್ವಾ, ನಾನು ಅವತ್ತು ಒಂದು ಕಾರ್ ತಗೊಳ್ಳೋ ಬದಲು ಇದು ತಗೊಂಬಿಟ್ಟಿದ್ರೆ, ನಾನು ಅದನ್ನು ಶೇರ್ ಮಾರುಕಟ್ಟೆಗೂ ಹೇಳ್ತೀನಿ. ನೀವು ಮಾರುತಿ ಕಾರ್ ತಗೊಳ್ಳೋ ಬದಲು 1998 ನೀವು ಮಾರುತಿ ಕಾರ್ದು ಶೇರ್ ತಗೊಂಬಿಟ್ಟಿದ್ರೆ ಇವತ್ತು ಇಷ್ಟ ಆಗ್ಬಿಡೋದು. ಈ ಥರ ಎಲ್ಲ ಹೇಳ್ತಾರೆ. ಆ ಥರ ಕಂಪ್ಯಾರಿಸನ್ನೇ ತಪ್ಪು, ಮಾಡಲೇಬಾರ್ದು. ಯು ಮಿಸ್ ದ ಬಸ್ ಅಂತಂದ್ರೆ ಯು ಮಿಸ್ ದ ಬಸ್. ನಾನು ಅದು ಮಾಡಿಲ್ದೇ ಇದ್ದಿದ್ರೆ, ನಾನು ಇದಂಗಾಗಿದ್ರೆ ನೀವು 2 ಹೊತ್ತು 3 ಹೊತ್ತು ಊಟನೇ ಮಾಡಬೇಡಿ, ಒಂದೇ ಹೊತ್ತು ಊಟ ಮಾಡಿ ಉಳಿಸ್ತಾ ಹೋಗಿ. ಅವೆಲ್ಲ ಆಗದೆ ಇರೋವಂಥದ್ದು, ಪ್ರಾಕ್ಟಿಕಲ್ ಅಲ್ಲ. ನನಗೆ ಈ ತರ ಉದಾಹರಣೆಗಳನ್ನ ಕೊಡೋದು ನನಗೆ ಅದಿಷ್ಟ ಆಗೋದಿಲ್ಲ. ಯಾಕಂದ್ರೆ ಅಯ್ಯೋ ವಾಟ್ ಇಫ್ ಆಗಿಲ್ವಲ್ಲಪ್ಪ, ಇವತ್ತಿಂದ ನೀನು ನೋಡ್ಕೊ ಅಲ್ವಾ. ಹಾಗಾಗಿ ನಾನು ಹೇಳೋದಿಷ್ಟೇ, ನೀವು ಆ ಥರ ಕಂಪ್ಯಾರಿಸನ್ಗೆ ಹೋಗ್ಬೇಡಿ. ಆ ಥರ ಕಂಪ್ಯಾರಿಸನ್ಗೆ ಹೋಗದೆ ಇವತ್ತಿನ ದಿನ, ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬಹುದು ಅಂತಾನೆ ನೋಡೋದು. ಈ ಲೆಕ್ಕಾಚಾರದಲ್ಲಿ ನೀವು ನೋಡಿದಾಗ, ನಾನು ಫಿಸಿಕಲ್ ಗೋಲ್ಡ್ ತಗೊಳ್ಳೋದನ್ನ ನಾನು ಐ ಸೇ ನೋ. ಯಾಕಂದ್ರೆ ದ ಮೂಮೆಂಟ್ ಯು ಸ್ಟಾರ್ಟ್ ಬೈಯಿಂಗ್ ಫಿಸಿಕಲ್ ಗೋಲ್ಡ್, ನಿಮಗೆ ಗೊತ್ತಿಲ್ದಂಗೆನೆ ಆ ಜ್ಯುವೆಲರಿ ಶಾಪ್ ಅವ್ರು ಯಾರು ಇರ್ತಾರೆ ಅವ್ರನ್ನ 20% ಪಾರ್ಟ್ನರ್ ಮಾಡ್ಕೋತೀರ, ಪಾಲುದಾರರು. ಅದೇ ನಿಮ್ಮ ತಮ್ಮನೋ ತಂಗಿನೋ ಅಮ್ಮನೋ ಅಪ್ಪನೋ 2,000 ಕೊಡು ಅಂತಂದ್ರೆ ನೀವು 2-3 ಸರಿ ಯೋಚನೆ ಮಾಡ್ತೀರಾ. ನಿಮ್ಮ ಬ್ಲಡ್ ರಿಲೇಷನ್ನೇ. ಅಯ್ಯೋ ಯಾಕೆ ಕೊಡ್ಲಿ ನಾನು ಅಂತ. ಇವತ್ತು ಕಾಲ ಹಂಗಿದೆ, ನಾನು ಯಾರನ್ನೂ ಬೈತಾ ಇಲ್ಲ. ನಾನು ಯಾಕೆ ಕೊಡ್ಲಿ ಅವ್ನಿಗೆ 2,000 ಅಂತ ಅಲ್ವಾ. ಏನೋ ಪ್ರೀತಿಗೆ ನಿಮ್ಮ ತಮ್ಮಂಗೆ ನೀವು ಕೊಡ್ಬೋದು, ಅದು ಬೇರೆ ವಿಷಯ. ನಾನು ಮಾತಿಗೆ ಹೇಳಿದೆ, ಒಂದು ಉದಾಹರಣೆಗೆ ಹೇಳಿದೆ ಅಷ್ಟೇ ಅಲ್ವಾ. ಸೊ ಆದರೆ ನೀವು ಗೋಲ್ಡ್ ತಗೊಳ್ಳುವಾಗ 20% ಅವರಿಗೆ ಫ್ರೀ ಕೊಡ್ತಾ ಇದ್ದೀರಾ. ಮೇಕಿಂಗ್ ಚಾರ್ಜು, ಇನ್ನೊಂದು, ಅದು ಇದು 120 ವೇಸ್ಟೇಜು, ಏನೇನೋ ಹೇಳ್ಬಿಟ್ಟು ಅಷ್ಟಂತೂ ಹೋಗೇ ಬಿಡುತ್ತೆ. ಸೊ ಫಿಸಿಕಲ್ ಗೋಲ್ಡ್ ತಗೋಬಾರ್ದು. ಫಿಸಿಕಲ್ ಗೋಲ್ಡ್ ಯಾಕೆ ತಗೋಬಾರ್ದು ಅಂತಂದರೆ, ಅದು ನಮ್ಮ ವಿದೇಶಿ ವಿನಿಮಯದ ಮೇಲೆ
ಕೂಡ ಬಹಳಷ್ಟು ಪರಿಣಾಮ ಬೀರುತ್ತೆ. ನಿನ್ನೆ ಮೊನ್ನೆನೆ ಹೌದು, ಆರ್ಟ್ ಆಫ್ ಮೋದಿ ಲಿವಿಂಗ್ ಬಂದಿದ್ರು, ಮೋದಿ ಅವರು ಇದೇ ಮಾತನ್ನ ಹೇಳೋಗಿದ್ದಾರೆ. ಕರೆಕ್ಟ್. ನಮ್ದು ನೀವು ನೋಡ್ಬೋದು ಈಗ ಮಾರ್ಚ್ ಎಂಡ್ ಅಷ್ಟೊತ್ತಿಗೆ, ಜನವರಿ ಎಂಡ್ ಅಷ್ಟೊತ್ತಿಗೆ 720 ಬಿಲಿಯನ್ ವಿದೇಶಿ ವಿನಿಮಯ ಇದ್ದದ್ದು ಇವತ್ತಿಗೆ $680 ಬಿಲಿಯನ್ ಆಗಿದೆ ನಮ್ದು ವಿದೇಶಿ ವಿನಿಮಯ. ಅಂದ್ರೆ ಕೇವಲ ಒಂದು 3-4 ತಿಂಗಳಲ್ಲಿ ನಮ್ದು ಆಲ್ಮೋಸ್ಟ್ $40 ಬಿಲಿಯನ್ ನಮ್ದು ವಿದೇಶಿ ವಿನಿಮಯ ಮಾಯ ಆಗಿದೆ, ಕಡಿಮೆ ಆಗಿದೆ. ಯಾಕೆ ಆಯ್ತು? ಕೊಲ್ಲಿ ಯುದ್ಧ ಇರ್ಬೋದು, ಅಷ್ಟೊಂದು ಅನಿಶ್ಚಿತತೆ ಇತ್ತಲ್ಲ, ಅನಿಶ್ಚಿತತೆ ಕಾರಣ. ಇನ್ನೊಂದು, ಯುದ್ಧ ಬಂದಾಗ ಚಿನ್ನ ಮೇಲೋಗುತ್ತೆ, ಆದ್ರೆ ಈ ಸರಿ ಆಗ್ತಾ ಇಲ್ಲ ಅದು. ಆ ಒಂದು ಜನವರಿಲಿ ಹೋಯ್ತು, ತುಂಬಾ ಮೇಲೆ ಹೋಯ್ತು. ಅದಕ್ಕೆ ಅಂದ್ಬಿಟ್ಟು ಜನ ಎಲ್ಲ ಗೋಲ್ಡ್ ಬೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಫಿಸಿಕಲ್ ಗೋಲ್ಡ್ ಬೈ ಮಾಡಿದ್ರು. ನಾನು ಅದಕ್ಕೆ ಹೇಳ್ತೀನಿ ನೋಡಿ, ಯಾವತ್ತೂ ಅಷ್ಟೇ ನೀವು ಗಮನಿಸಿ, ಪ್ರಪ್ರಥಮವಾಗಿ ಆಯಿಲ್, ಕಚ್ಚಾ ತೈಲ ಅಂತೀವಲ್ಲ, ಅದು ನಮ್ದು ಅತ್ಯಂತ ಹೆಚ್ಚು ವಿದೇಶಿ ವಿನಿಮಯನ ತಿನ್ನೋದು ಅದು ಕಚ್ಚಾ ತೈಲ. ಎರಡನೇದು ಚಿನ್ನ, ಮೂರನೇದು ಯಾವ್ದು ಗೊತ್ತಾ? ಕುಕಿಂಗ್ ಆಯಿಲ್. ಇದಕ್ಕೆ ಅವರು ಮೊನ್ನೆ ಹೇಳಿದ್ದು ಇವೆಲ್ಲ ಕಡಿಮೆ ಮಾಡಿ ಆಯ್ತಾ. ಇವು ಮೂರು ನಮ್ಮ ವಿದೇಶಿ ವಿನಿಮಯನ ತಿಂದು ಬಿಡ್ತವೆ. ನಿಮ್ಮಲ್ಲಿ ಯಾವಾಗ ಒಂದು ದೇಶದ ವಿದೇಶಿ ವಿನಿಮಯ ಅತಿ ಹೆಚ್ಚಿರುತ್ತೆ, ಆಗ ಆ ದೇಶಕ್ಕೆ ಬಾರ್ಗೇನಿಂಗ್ ಪವರ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ಇಲ್ಲ ನೀನ್ ಇಷ್ಟು ಕೊಡೋದ್ರ ಕೊಡು, ಇಲ್ದ ನಾನು ತಗೊಳಲ್ಲ ಅಂತ ಹೇಳೋ ಬಾರ್ಗೇನಿಂಗ್ ಪವರ್ ಹೆಚ್ಚಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೆ ಮೋದಿ ಅವರು ಬಂದು ಹೇಳ್ತಾರೆ ಅಂದ್ರೆ, ಅವ್ರಿಗೇನೋ ನೀವು ಗೋಲ್ಡ್ ತಗೊಳ್ಳೋದು ಅವ್ರಿಗೇನು ಇಷ್ಟ ಇಲ್ಲ ಅಂತಲ್ಲ. ಪಾಪ ಈಗ ಚಿನ್ನದ ವ್ಯಾಪಾರಿಗಳಿಗೆಲ್ಲ ನಷ್ಟ ಆಯ್ತಲ್ಲ, ಹೋಗ್ಬೇಡಿ ಅಂತ ಹೇಳಿದ ತಕ್ಷಣ ನಿನ್ನೆ ನೋಡಿದ್ರ ಸ್ಟಾಕ್ ಮಾರ್ಕೆಟ್ ಎಲ್ಲ ಫುಲ್ ಬಿದ್ದೋಯ್ತು ಅಲ್ವಾ. ಟ್ರಾವೆಲ್ ಸಂಬಂಧಪಟ್ಟಂತ ಎಲ್ಲಾ ಸ್ಟಾಕ್ಸ್ ಅಂಡ್ ಶೇರ್ಸು ಕೆಳಗಡೆ ಹೋಯ್ತು. ಸೊ ಯಾರಿಗೆ ಲಾಭ ಇದರಿಂದ? ಅವ್ರು ಯಾಕೆ ಅದನ್ನ ಹೇಳ್ತಾರೆ? ಸೊ ಹೇಳಿದ ಅರ್ಥ ಇಷ್ಟೇ, ಇವೆಲ್ಲ ಮೇಲೆ ಹೋಗ್ಬಿಡುತ್ತೆ, ವಿದೇಶಿ ವಿನಿಮಯ ಕೆಳಗಡೆ ಹೋಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ಮಾಡಬೇಡಿ ಅಂತಾರೆ. ಹಾಗಾಗಿ ಗೋಲ್ಡ್ ತಗೊಳಕ್ ಹೋಗ್ಬಾರ್ದು. ಈಗ ನೀವು ಇದು ಒಂದೊಂದನ್ನೇ ರಿಯಲ್ ಎಸ್ಟೇಟ್ ಅಂತಂದ್ರೆ, ನೀವು ಇವತ್ತು ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲೂ ಅದಕ್ಕೆ ಸಂಬಂಧ ಪಟ್ಟಂತಹ ಇವುಗಳಿವೆ, ನೀವು ಅಲ್ಲೊಂದಷ್ಟು ಹೂಡಿಕೆ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ರೀತಿಯಲ್ಲೂ ಒಂದು ಮಧ್ಯಮ ವರ್ಗದ ಜನರಿಗೆ ಮ್ಯೂಚುವಲ್ ಫಂಡ್ ಈಸ್ ದ ಸೇಫೆಸ್ಟ್. ನಾನು ಹೇಳೋದು ಎಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ, ನೀವು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಭಾರತದಲ್ಲಿ ಅದು ಇನ್ನೂ ಪೆನಿಟ್ರೇಷನ್ 7-8% ಇಲ್ಲ. ನೀವು ವೆರಾಸ್ ಇನ್ ಚೈನಾ, ಅಮೆರಿಕ ನೋಡಿದ್ರೆ 60-70%. ನಂಗೆ ತುಂಬಾ ಜನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಏನ್ ಗೊತ್ತಾ, ಎಲ್ರಿಗೂ ಬುದ್ಧಿ ಬಂದ್ಬಿಟ್ಟು ಎಲ್ಲರೂ ಮ್ಯೂಚುವಲ್ ಫಂಡ್ ಆಗ್ತಾ ಹೋದ್ರೆ ಅದು ಅಷ್ಟು ಬೆಳೆದೇ ಇದ್ರೆ ಅದು, ಅಯ್ಯೋ ನನಗೆ ನಗು ಬರುತ್ತೆ. ಎಷ್ಟು ಕೋಟಿ, ಎಷ್ಟು ಸಾವಿರ ಕೋಟಿ ಇದ್ರು ಅಷ್ಟು ದೊಡ್ಡ ದೊಡ್ಡ ಉದ್ದಿಮೆಗಳು ಇದು ಇದೆ. ಅದನ್ನ ಇನ್ನಷ್ಟು ದೊಡ್ಡದು ಮಾಡಕ್ಕೆ ಹಣ ಬೇಕೇ ಬೇಕಲ್ಲ. ಹಣದಿಂದ ಹಣ ದುಡಿಯೋದು ಯಾವತ್ತೂ ಕಡಿಮೆ ಆಗೋದಿಲ್ಲ. 70% ಅಲ್ಲ, 100 ಜನನು SIP ಹಾಕಿ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಕಣ್ಣೆದುರುಗಡೆನೆ ಬೇರೆ ಬೇರೆ ದೇಶಗಳನ್ನ ನಾವು ನೋಡ್ತಾ ಇದೀವಿ. ಅಗೈನ್ ಆ ಫಂಡನ್ನ ಹೇಗೆ ನಾವು ಯುಟಿಲೈಸ್ ಮಾಡ್ತೀವಿ ಅನ್ನೋದು ಇಟ್ ಈಸ್ ಸಬ್ಜೆಕ್ಟಿವ್ ಅಂಡ್ ಡಿಬೇಟಬಲ್, ಅದಿರಲಿ. ಆದ್ರೆ ನಮ್ಮಲ್ಲಿ ಇನ್ನೂ ಆ ಪೆನಿಟ್ರೇಷನ್ ಇಲ್ವಲ್ಲ. ಹಾಗಾಗಿ ಧೈರ್ಯವಾಗಿ ನಾವು ಅದರಲ್ಲೇ ಹೂಡಿಕೆ ಮಾಡಬೇಕು. ಅದರಲ್ಲಿ ಹೂಡಿಕೆ ಮಾಡೋದೊಂದೇ ನನ್ನ ಇವತ್ತಿನ ಮಟ್ಟಿಗೆ. ನಾಳೆ ಇನ್ನೇನ ಹೊಸ ಇನ್ಸ್ಟ್ರೂಮೆಂಟ್ ಬಂದ್ರೆ ನಾನು ಹೇಳ್ತೀನಿ. ಇಲ್ಲಾಂದ್ರೆ ಈ ಚಿನ್ನ ಇರ್ಬೋದು, 100ಕ್ಕೆ 100 ತಗೊಂಡೋಗಿ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕೋದು, ಅದಕ್ಕಿಂತ ಬೆಟರ್. ನಿಮಗೆ ಬ್ಯಾಂಕ್ಗಿಂತ ಅತ್ಯಂತ ಒಂದಷ್ಟು ಒಳ್ಳೆಯ ಮಟ್ಟದ 5-6% ಹೆಚ್ಚಿಗೆ ಒಂದು ರಿಟರ್ನ್ ಇದು ಕೊಡ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕಂಪ್ಲೀಟ್ ಆಗಿ ಅಂದ್ರೆ ಈಗ ಎಲ್ರಿಗೂ ಕೂಡ ಕೋಟಿ ಮಾಡೋದು ನಮ್ಗೆಲ್ಲ ಈಸಿ ಅಲ್ಲಪ್ಪ ಅನ್ನೋದಿದೆ ಮೈಂಡ್ ಸೆಟ್. ಸೊ ನನಗ್ ಬರೋದೇ 40,000 ಸಂಪಾದನೆ, ಸೊ ನಾನು ಹೆಂಗ್ ಕೋಟಿ ಮಾಡ್ಬೋದು, ಲಕ್ಷ ಮಾಡೋದೇ ಕಷ್ಟ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ಮನಸ್ಸು ಮಾಡಿದ್ರೆ, ಮನಸ್ಥಿತಿನ ಕರೆಕ್ಟ್ ಆಗಿ ಇಟ್ಕೊಂಡ್ರಿ ಅಂತಂದ್ರೆ ಖಂಡಿತ ಮಾಡೋದು. ಮನಸ್ಥಿತಿಗೆ ಇನ್ನೊಂದೇ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಇವತ್ತು ಇದು ನೋಡ್ತಿರೋದು ತುಂಬಾ ಜನಕ್ಕೆ, ಎಲ್ರಿಗೂ ಅಂತ ಹೇಳೋದಿಲ್ಲ, ಗುರು ಯಾವುದೋ 15-20 ವರ್ಷ ಬಿಟ್ಟು ಕೋಟಿ ಬರುತ್ತಂತೆ, ಆ ಕೋಟಿ ಬೆಲೆ ಏನಾಗಿರುತ್ತೆ, ಹಣದುಬ್ಬರದ ಬಗ್ಗೆ ಮಾತಾಡ್ತಾರೆ. ಇದಾರೆ ಬುದ್ಧಿವಂತರು ಇರ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಯಾರು ಕಂಡಿದ್ದಾರೆ, ನಾಳೆನೆ ನನಗೆ ಗೊತ್ತಿಲ್ಲ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಏನಾನ ಆಗ್ಬೋದು, ಇವರೇ ಹೇಳ್ತಾರೆ, ಈಗಲೇ ಹೇಳಿದ್ರು. ಮತ್ತೆ 20 ವರ್ಷ ಬಿಟ್ಟು ಆ ದುಡ್ಡು ಬರುತ್ತೆ, ಆ ದುಡ್ಡನ್ನು ಏನ್ ಮಾಡೋದು? ಇವತ್ತು ನಾನು ಅದನ್ನೇ ಹೇಳೋದು, ಕಾಣದ ನಾಳೆಗಾಗಿ ಇವತ್ತನ್ನ ನೀವು ಖಂಡಿತ ಹಾಳು ಮಾಡ್ಕೋಬೇಡಿಯಪ್ಪ. ನಾನು ಎಲ್ರಿಗೂ ಹೇಳೋದಷ್ಟೇ, ಕಾಣದ ನಾಳೆಗಾಗಿ, ಮತ್ತೆ ಕೇಳಿಸ್ಕೊಳ್ಳಿ, ಕಾಣದ ನಾಳೆಗಾಗಿ ಇವತ್ತನ್ನ ನೀವು ಬಲಿ ಕೊಡೋದು ಬೇಕೇ ಇಲ್ಲ. ನಾವೇನು ಹೇಳ್ತಾ ಇರೋದು, 80 ರೂಪಾಯಿ ನಿಮಗೆ ಖರ್ಚು ಮಾಡ್ಕೊಳ್ಳಿ ಇವತ್ತಿನ ಖುಷಿಗೆ, 20 ರೂಪಾಯಿ ಪಕ್ಕಕ್ಕೆ ತೆಗೆದಿಡಿ ಅಂತ ಹೇಳ್ತಿರೋದು. ನಿಮ್ಮನ್ನ 100 ರೂಪಾಯಿ ಹೂಡಿಕೆ ಮಾಡು, 100 ರೂಪಾಯಿ ಅಲ್ಲಿ ಹಾಕೊಂಡಿದ್ರೆ ನೀವು ಹೇಳಿದ ಪ್ರಶ್ನೆಗೆ ನೀವು ಸರಿಯಾಗಿರ್ತೀವಿ ಅಂತ ಹೇಳ್ಬೋದು.
ಇಷ್ಟೇ ಹೇಳೋದು. ಈಗ ಬುದ್ಧಿವಂತರು ಏನಂದ್ರೆ ಹೆಂಗ್ ಬೇಕಾದ್ರೂ ತಿರ್ಸ್ತಾರೆ. ನಾನು ಹೇಳೋನಲ್ಲ, ಡೇಟಾ ಏನಿದೆ ಅದನ್ನ ಅಂಕಿಅಂಶಗಳನ್ನ ನೀವು ಹೆಂಗ್ ಪ್ರೆಸೆಂಟ್ ಮಾಡ್ತೀರಾ ನಂಗೆ ಬೇಕಾದಂಗೆ ನಿಮ್ಮ ಮೂಗಿನ ನೇರಕ್ಕೆ ಬಂದಂಗೆ ಹೇಳ್ಬೋದು. ಅದರಿಂದ ಪ್ರಯೋಜನ ಇಲ್ಲ. ನಾನು ಹೇಳೋದು ಕಂಪೇರ್ ಮಾಡೋದು ಇನ್ನೊಂದ್ರ ಜೊತೆ, ಅಯ್ಯೋ ಏನ್ ಪ್ರಯೋಜನ 20 ವರ್ಷ ಬಿಟ್ಟು 1 ಕೋಟಿ ಬಂದ್ರೆ ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ. ನೀ ಏನೋ ಮಾಡ್ದೆ, ಇಲ್ಲಿ ಸಿಗರೇಟ್ ಪ್ಯಾಕೆಟ್ ಅಲ್ಲಿ 500 ರೂಪಾಯಿ ಕಳೆದು ಬಿಟ್ಟಿರ್ತೀಯಲ್ಲ, ಅದೇ ಹುಡ್ಕೊಂಡ್ ಅಲ್ಲಿ 1 ಕೋಟಿ ಆಗಿದ್ರೆ 30 ವರ್ಷ ಬಿಟ್ಟು ಏನ್ ಕಳ್ಕೊಂಡಪ್ಪ ನೀನು? ಕಳ್ಕೊಂಡಿದ್ದೇನು? ಇದೇನಾಗುತ್ತೆ, ಮಾಡಕ್ಕಾಗ್ದವರು ರೀಸನ್ ಕೊಡಕ್ ಶುರು ಮಾಡ್ತಾರೆ. ಅವಾಗ 1 ಕೋಟಿ ವ್ಯಾಲ್ಯೂ ಆಫ್ 1 crore ಆಫ್ಟರ್ 30 years ಗೂಗಲ್ ಮಾಡ್ಬಿಡ್ತಾರೆ 25 ಲಕ್ಷ ಅಂತೆ ಅಂತ. ನಾನು ಹೇಳೋದು, ಇವತ್ತು ನಿನ್ ಕೈಲಿ 25 ಲಕ್ಷ ಇದೆಯಾ? ಇಲ್ಲ. ಆಮೇಲೆ ಆ 25 ವರ್ಷ ಬಿಟ್ಟು ಥಿಂಕ್ ಮಾಡ್ತಾರೆ, ನಾನು ಆ 25 ವರ್ಷ ಮುಂಚೆ ಹಾಕ್ಬೇಕಿತ್ತು. ನಾನು ಹೇಳೋದು, ಆಯ್ತು 1 ಕೋಟಿ ಬೆಲೆ ಇನ್ನು 20 ವರ್ಷ 25 ವರ್ಷ ಬಿಟ್ಟು 25 ಲಕ್ಷಕ್ಕೆ ಸಮ 30 ಲಕ್ಷಕ್ಕೆ ಸಮ ಅಂತೆಲ್ಲ ಮಾತಾಡ್ತಾರೆ. ವೆರಿ ಗುಡ್, ನಾನು ಹೇಳಿದೆ, ಆಯ್ತು ವೆರಿ ಗುಡ್, ನೀವು ಹೇಳಿದ್ದೆಲ್ಲ ಸತ್ಯನೇ, ನಾನು ಯಾವುದೂ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಿನ್ ಕೈಲಿ ಇವತ್ತು 30 ಇದೆಯಾ? ಇಲ್ಲ. ಮತ್ತೆ ಇವತ್ತು 30 ಇದ್ದಿದ್ರೆ ನಿನ್ಗೆ ಎಷ್ಟು ಕೆಲ್ಸಕ್ಕೆ ಬರ್ತಿತ್ತಲ್ವಾ? ಹಾಗೆ ಅವತ್ತೊಂದು ಕೋಟಿ ನಿನ್ ಕೈಲಿದ್ರೆ ಅವತ್ತು ಕೆಲ್ಸಕ್ಕೆ ಬರುತ್ತೆ. ಹಾಗಾಗಿ ಈ ವಿತಂಡವಾದಗಳನ್ನ ಬಿಡಿ. ನಾನು ನಮ್ಮ ಜನಕ್ಕೆ ಹೇಳಕ್ ಒಂದು ಇಷ್ಟಪಡ್ತೀನಿ, ಏನ್ ಗೊತ್ತಾ, ಬುದ್ಧಿವಂತರದಲ್ಲಿ ಸಮಸ್ಯೆ, ದಡ್ಡರಲ್ಲಿ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ಅರೆಕಲಿತ ಸಮಾಜದಲ್ಲಿ, ಎಲ್ಲ ಹಾಫ್ ಕುಕ್ಡ್. ಏನ್ ಗೊತ್ತಾ, ತಮಗ್ ಬೇಡ, ತಮ್ಗೆ ಇವತ್ತಿಗೆ ಏನ್ ಸುಖ ಕೊಡುತ್ತೆ ಅದಕ್ಕೋಸ್ಕರ ಈ ರೀತಿ ಕಾರಣಗಳನ್ನ ಹುಡ್ಕಕ್ ಶುರು ಮಾಡ್ತಾರೆ. ಅದಕ್ಕೆ ತಕ್ಕನಂಗೆ ರೀಲ್ಸ್ ಅಲ್ಲಿ ಒಂದಷ್ಟು ಜನ ಏನೋ ಹೇಳಕ್ ಶುರು ಮಾಡ್ತಾರೆ. ಅವ್ರ ಮನ್ಸಿಗೆ ಯಾವ್ದು ಇಷ್ಟ ಹೇಳಿ ಅದನ್ನ ಅವ್ರು ತಗೋತಾ ಹೋಗ್ತಾರೆ. ಗಟ್ಟಿ ಧ್ವನಿಯಲ್ಲಿ ಬೇಡ್ರಪ್ಪ ಇದು ಅಂದಾಗ ಅವ್ರಿಗೆ ಇಷ್ಟ ಆಗಲ್ಲ. ನಾವು ಆದ್ರೆ ಏನ್ ಮಾಡಕ್ಕಾಗಲ್ಲ, ಹೇಳಲೇಬೇಕಾಗುತ್ತೆ. ಹೌದು. ಸೊ ಎಲ್ಲರ ಕ್ವಶನಿಗೆ ಇವತ್ತು ರಂಗಸ್ವಾಮಿ ಸರ್ ಒಂದು ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ, ಕ್ಲಾರಿಟಿನ ಕೊಟ್ಟಿದ್ದಾರೆ. ಬಿಕಾಸ್ ಇದು ಆಡಿಯನ್ಸ್ ಕೇಳಿರೋ ಪ್ರಶ್ನೆ, ಸೊ ಉತ್ತರನ ಕೊಟ್ಟಿದ್ದೀವಿ. ಸೊ ಮುಂದಿನ ಎಪಿಸೋಡಲ್ಲಿ ರಂಗಸ್ವಾಮಿ ಸರ್ ಇನ್ನೊಂದಷ್ಟು ಮಾಹಿತಿಗಳ ಬಗ್ಗೆ ಇನ್ಫಾರ್ಮೇಶನ್ನ ಕೊಡ್ತಾರೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಏನೇ ಡೌಟ್ ಇದ್ರೂ ಕೂಡ, ಅಥವಾ ರಂಗಸ್ವಾಮಿ ಸರ್ ಹತ್ರ ಈ ಕ್ವಶನ್ ಅನ್ನ ನಾವು ಕೇಳಲೇಬೇಕು ಅಂತ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸ್ಬೋದು. ಸೊ ನಾನು ಚೆಕ್ ಮಾಡಿ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಖಂಡಿತ ಕೇಳ್ತೀನಿ. ಇನ್ನೂ ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಿಲ್ಲ, ಪರ್ಚೇಸ್ ಮಾಡಿಲ್ಲ ಅಂತಂದ್ರೆ ತಡ ಮಾಡೋದಕ್ಕೆ ಹೋಗಬೇಡಿ. ಸೊ ಫ್ರೀ ಕನ್ಸಲ್ಟೇಷನ್ಗೆ ಸೊ ನಾನು ಡಿಟ್ಟೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೇರವಾಗಿ ನೀವು ಕಾಲ್ ಮಾಡಿ ನಿಮ್ಗೆ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಕೂಡ ಕ್ಲಿಯರ್ ಮಾಡ್ಕೊಳ್ಬಹುದು. ಸೊ ಫ್ಯೂಚರಿಗೆ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.